ಜೀವಿತರ ಸೇವೆ ಕೇಳಿಟ್ಟು ನಮ್ಮ ನೆನೆಸೋದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಇದುವರೆಗೆ ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತ ಸಹಾಯ ಮಾಡು ತಂದೆ. ತಂದೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ ನಿನ್ನ ವಾಕ್ಯವನ್ನು ತಿಳಿಸುವಂತ ಸೋದರಿಗೋಸ್ಕರ ಬೇಡ್ಕೊಂತಾನೆ ತಂದೆ. ಅವರ ಕುಟುಂಬಕ್ಕೋಸ್ಕರ ಸಹ ತಂದೆ ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ತಂದೆ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡಿದೆಲ್ಲ ತಂದೆ. ಇದಕ್ಕಾಗಿ ಧನ್ಯವಾದ ತಂದೆ. ಇವತ್ತು ಸಹ ತಂದೆ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೆ ತಂದೆ. ತಂದೆ ನಾವು ವಾಕ್ಯವನ್ನು ಕೇಳಿ ತಂದೆ ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಮ್ಮ ಜೀವನವನ್ನು ನಡೆಸಿಕೊಂಡು ನಿಮ್ಮ ಚಿತ್ತಕ್ಕನುಸಾರವಾಗಿ ತಂದೆ ನಮ್ಮ ಓಟವನ್ನು ಮುಚ್ಚುವ ಹಾಗೆ ತಂದೆ ನಮಗೂ ಸಹ ತಂದೆ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆ ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ನಮ್ಮ ಜೀವನ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಆತನ ಸತ್ಯವೇದ ವಾಕ್ಯವನ್ನು ಕೇಳುವಂತಹ ಒಂದು ಅವಕಾಶವನ್ನು ಮತ್ತೊಂದು ಬಾರಿ ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನದಲ್ಲಿ ಕೂಡ ನಾವು ನೋಡೋ ಪ್ರಕಾರವಾಗಿ ದೇವರ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದಿಂದ ನಾವು ಎಷ್ಟನೇ ಒಂದು ಅಧ್ಯಾಯವನ್ನು ನೋಡ್ತಾ ಇದ್ವಿ. ನಾವು ಇಲ್ಲಿ ಬಂದಿದ್ವಿ 6ನೇ ಅಧ್ಯಾಯ ನೋಡ್ತಾ ಇದ್ವಿ. 6ನೇ ಅಧ್ಯಾಯ ನೋಡ್ತಾ ಇದ್ವಿ ಅಲ್ವಾ? 6ನೇ ಅಧ್ಯಾಯ ಅಂದ್ರೆ ಸುಗ್ಗಿಯ ಕಾಲ ಅಲ್ವಾ? ಸುಗ್ಗಿಯ ಕಾಲ ನೋಡ್ತಾ ಇದ್ವಿ. ರಿವಿಷನ್ಸ್ ಎಲ್ಲ ನಾವು ಸ್ವಲ್ಪ ಮಾಡಿದ್ವಿ. ಈಗ ನಾವು ನೇರವಾಗಿ ನಮ್ಮ ಟಾಪಿಕ್ಗೆ ಹೋಗೋಣ. ನಮ್ಮ ಸಬ್ಜೆಕ್ಟ್ಗೆ ಏನ್ ಮಾಡೋಣ ಹೋಗೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಒಂದು ನಿಮಿಷ. ಪ್ರೀತಿಯ ಸಹೋದರರೇ, ನಮ್ಮ ಚಾಪ್ಟರ್ ಎಲ್ಲಿಂದ ನೋಡ್ಬೇಕಾಗಿದೆ ಅಂತ ಗೊತ್ತಿದ್ಯಾ? ಎಷ್ಟನೇ ಭಾಗ ಇವತ್ತು ನಾವು ನೋಡ್ಬೇಕಾಗಿರೋದು? ಭಾಗ 38 ಬ್ರದರ್. 38 ಭಾಗನ? ಓಕೆ. ಸುಗ್ಗಿಯ ಕಾರ್ಯದಲ್ಲಿ ಎಷ್ಟನೇ ಪೇಜ್ ಇಂದ ನೋಡ್ಬೇಕಾಗಿದೆ? 80 ಇಂದ. ಈ ಸಮಯವು ಸಂತರಗಳನ್ನು ಅಲ್ಲಿ. ಹೌದೌದು, ಥ್ಯಾಂಕ್ ಯು. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದಕ್ಕಿಂತ ನಾವು ಮುಂಚಿತವಾಗಿ ಈ ಮತ್ತೆ ಗೋಧಿ ಮತ್ತೆ ಹಣಜಿಗೆ ಇರುವಂತ ಒಂದು ವಿಷಯವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಹೇಗೆ ನಮ್ಮ ಕರ್ತನಾದ ಯೇಸು ಎರಡನೇ ಬರುವಿಕೆಯಲ್ಲಿ ಹಣಜಿಯನ್ನ ಬೇರ್ಪಡೆ ಮಾಡುವಂತ ಒಂದು ಕೆಲಸವನ್ನ ಕರ್ತನಾದ ಯೇಸು ಮಾಡ್ತಾ ಇರುವಂತ ವಿಷಯವನ್ನ ಕೂಡ ನಾವು ನೋಡ್ಕೊಂಡ್ ಬಂದ್ವಿ. ಹಾಗಾಗಿ ಈ ಲೋಕದ ಜನರಿಗೆ ಕರ್ತನಾದ ಯೇಸು ಎರಡನೇ ಬರುವಿಕೆ ಗೊತ್ತಿಲ್ಲದೆ ಇದ್ರು, ದೇವರ ಮಕ್ಕಳಿಗೆ, ನಿಜವಾದ ದೇವರ ಮಕ್ಕಳಿಗೆ ಏನಾಗಿದೆ, ಒಂದು ಎರಡನೇ ಬರುವಿಕೆ ಸರಿಯಾದ ವಿಷಯ ಗೊತ್ತಿದೆ. ಯಾಕಂದ್ರೆ ನಾವು ನಿದ್ರೆ ಮಾಡುವವರಲ್ಲ ಅನ್ನುವಂತ ತೆಸಲೋನಿಕರ ಒಂದು ವಿಷಯಗಳನ್ನ ಕೂಡ ನಾವು ನೋಡಿದೀವಿ. ಆ ದಿನ ಕಳೆದ ನಂತರ ನಿಮ್ಮ ಮೇಲೆ ಬರುತ್ತಕ್ಕದೆಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ಅನ್ನುವಂತ ವಿಷಯವನ್ನ ಕೂಡ ನೋಡಿದ್ವಿ. ಅದರ ಮುಂದುವರೆದಂತ ಭಾಗವನ್ನು ನೋಡೋಣ ಇವತ್ತಿನ ಇದರಲ್ಲಿ 80ನೇ ಒಂದು ಪುಟದಲ್ಲಿ ಮೊದಲನೇ ಒಂದು ಭಾಗವನ್ನು ಮೊದಲನೇ ಭಾಗ ಓದಿ. ಓದಿ. ಈ ಸಮಯವು ಸಂತರುಗಳನ್ನು ಸತ್ಯದಿಂದ ಒಟ್ಟುಗೂಡಿಸಿ ಅವರನ್ನು ಕರ್ತನೊಡನೆ ಮತ್ತು ಇತರರೊಡನೆ ಏಕತೆಗೊಳಿಸಿ ಕೇವಲ ತೋರಿಕೆಯ ಕ್ರೈಸ್ತರುಗಳಿಂದ ಹಣಜಿಗಳಿಂದ ಹೊರಹಾಕುವುದಲ್ಲದೆ, ಅದು ಹಣಜಿಯನ್ನು ಅದರ ಕೊಳೆ, ಕಳೆ ಮುಂತಾದವುಗಳನ್ನೆಲ್ಲ ನಾಶಪಡಿಸಿ ಹೊಲವನ್ನು ಶುಚಿಗೊಳಿಸಿ ಅದನ್ನು ನೂತನ ಬಿತ್ತನೆಗೆ ಸಿದ್ಧಪಡಿಸುವ ಕಾಲವೂ ಆಗಿದೆ. ಒಂದು ಅರ್ಥದಲ್ಲಿ ಗೋಧಿಯನ್ನು ಹಣಜಿಯಿಂದ ಶೇಖರಿಸಲಾಗುವುದು, ಯಾಕೆಂದರೆ ಹಣಜಿಯು ಹೆಚ್ಚಾಗಿ ಇರುವುದರಿಂದ. ಅದಕ್ಕಾಗಿ ಕರ್ತನು, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ಪ್ರಕಟಣೆ 18:4 ಎಂದು ಕರೆಯುತ್ತಾನೆ. ಆದಾಗ್ಯೂ ಮತ್ತೊಂದು ಅರ್ಥದಲ್ಲಿ ಪ್ರತ್ಯೇಕತೆಯ ಯೋಗ್ಯ ರೀತಿಯಲ್ಲಿ ಗೋಧಿಯಿಂದ ಹಣಜಿಯನ್ನು ಪ್ರತ್ಯೇಕಿಸಲಾಗಿದೆ ಎಂದು ಪ್ರತಿನಿಧಿತ್ವಗೊಂಡಿದೆ. ನಿಜವಾಗಿಯೂ ಗೋಧಿಗೆ ಯಥೋಚಿತವಾದ ಸ್ಥಳವಿದೆ. ಅದು ಗೋಧಿಯ ಹೊಲವಾಗಿದೆ, ಹಣಜಿಯ ಹೊಲವಲ್ಲ. ಮಾನವ ಕುಲದ ಪ್ರಪಂಚವನ್ನು ಗೋಧಿ ಮತ್ತು ಹಣಜಿಯು
ಬೆಳೆಯುವ ಅದನ್ನು ಅಭಿವೃದ್ಧಿಪಡಿಸುವ ನೆಲವೆಂದು ಎಣಿಸಲಾಗಿದೆ. ಆದುದರಿಂದ ಹಣಜಿಯು ತನ್ನ ಸ್ಥಳದಿಂದ ಹೊರಗಿದೆ ಮತ್ತು ಅದನ್ನು ಕಿತ್ತು ಹಾಕುವ ಅಗತ್ಯವಿದೆ. ದೇವರು ಗೋಧಿ ಮತ್ತು ಹೊಲವನ್ನು ಪ್ರಾರಂಭಿಸಿದನು ಮತ್ತು ಈ ಗೋಧಿಯು ಆತನ ರಾಜ್ಯದ ಮಕ್ಕಳನ್ನು ಪ್ರತಿನಿಧಿಸುತ್ತದೆ. ಮತ್ತಾಯ 13:38. ಮತ್ತು ಹೊಲ ಅಥವಾ ಪ್ರಪಂಚವು ಅವರುಗಳಿಗೆ ಕೊಡಬೇಕಾಗಿರುವುದರಿಂದ ಮತ್ತು ಅದನ್ನು ಈಗಾಗಲೇ ವಾಗ್ದಾನ ಮಾಡಿರುವುದರಿಂದ ಸಾಮ್ಯವು ನಿಜವಾಗಿ ಹಣಜಿಯನ್ನು ಕೂಡಿಸಿ ಅದನ್ನು ಸುಟ್ಟು ಹಾಕಲಾಗುವುದು ಮತ್ತು ಹೊಲವನ್ನು ಅದರಲ್ಲಿರುವುದೆಲ್ಲವನ್ನು ಗೋಧಿಗೆ ಬಿಡಬೇಕು ಎಂದು ತೋರಿಸುತ್ತದೆ. ಹಣಜಿಯು ಅದು ಬಂದ ಭೂಮಿಗೆ ಅಂದರೆ ಲೋಕಕ್ಕೆ ಹಿಂದಿರುಗುತ್ತದೆ ಮತ್ತು ಗೋಧಿಯು ಪ್ರಥಮ ಫಲವನ್ನು ಧಾನ್ಯಾಗಾರಕ್ಕೆ ಅಂದರೆ ಕಣಜಕ್ಕೆ ಶೇಖರಿಸಬೇಕು. ಹೀಗೆ ಭೂಮಿಯು ಮತ್ತೊಂದು ಬೆಳೆಯನ್ನು ಬೆಳೆಯಬಹುದು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸೋರಸರು, ಇಲ್ಲಿ ನೋಡ್ಬೇಕಾದ್ರೆ ನಾವು ಈ ಗೋಧಿ ಮತ್ತೆ ಹಣಜಿ ಬಗ್ಗೆ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ವಿಶೇಷವಾಗಿ ದೇವರ ಮಕ್ಕಳು ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಅಂತ್ಯದ ದಿನ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ, ಯೇಸು ಕ್ರಿಸ್ತನ ಒಂದು ಸುಗ್ಗಿಯ ಒಂದು ಕಾರ್ಯ ನಡೀತಾ ಇದೆ ಅನ್ನೋ ವಿಷಯಕ್ಕೆ ಸಾಕಷ್ಟು ಆಧಾರಗಳಿದೆ. ಅದರಲ್ಲಿ ಮುಖ್ಯವಾದಂತ ಒಂದು ಆಧಾರ ಏನಪ್ಪಾ ಅಂದ್ರೆ ದೇವರು ಕೊಟ್ಟಿರುವಂತ ಒಂದು ಸತ್ಯ. ಈ ಸತ್ಯ ಏನ್ ಮಾಡ್ತಿದೆ ಅಂದ್ರೆ ಈ ಗೋಧಿ ಮತ್ತು ಹಣಜಿಯನ್ನ ಸಪರೇಟ್ ಮಾಡ್ತಾ ಇದೆ. ಈ ಗೋಧಿ ಮತ್ತೆ ಹಣಜಿ ಅಂದಾಗ ಹಣಜಿ ಅಂದ್ರೆ ಏನೆಲ್ಲ ಹಣಜಿಗ್ ಬರುತ್ತೆ ಅಂದ್ರೆ ಗೋಧಿ ಒಂದನ್ನ ಬಿಟ್ಟು ಮಿಕ್ಕಿದೆಲ್ಲ ವೇಸ್ಟ್. ಮಿಕ್ಕಿದ್ ಯಾವ್ದು ಕೂಡ ದೇವ್ರು ಬೇಕಾಗಿಲ್ಲ ಅಲ್ವಾ? ದೇವ್ರು ಬೇಕಾಗಿರೋದು ಗೋಧಿ ಮಾತ್ರ. ಈ ಗೋಧಿ ಎಲ್ಲಿದೆ ಅಂದ್ರೆ ಹಣಜಿ ಹೊರಡೆ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಒಂದ್ ರೀತಿ. ಹೌದು, ಈ ಹಣಜಿಯಿಂದಾನೇ ಗೋಧಿನೇ ಮಾಡ್ಬೇಕು ಶೇಖರಿಸಲಾಗುವುದು ಅನ್ನೋ ರೀತಿಯಲ್ಲಿ ಇದೆ. ಅಂದ್ರೆ ಹಣಜಿನೇ ದೊಡ್ಡದಾಗಿದೆ. ಯಾವ ರೀತಿ ಇದೆ ಅಂದ್ರೆ ಮೋಸ್ಟ್ಲಿ ಹಣಜಿಯನ್ನೇ ಬಿತ್ತಿದ್ರೇನೋ ಅನ್ನೋ ರೀತಿಯಲ್ಲಿ ಇದೆ. ಬಿತ್ತಿದ್ದೇ ಹಣಜಿ, ಅದ್ರಲ್ಲಿ ಗೋಧಿಯನ್ನ ಸ್ವಲ್ಪ ಬೆಳೆದು ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಿದೆ. ಹಣಜಿನೇ ಯಥೇಚ್ಛವಾಗಿದೆ ಎಲ್ಲ ಕಡೆ. ಹಣಜಿ ಅನ್ನುವಂತ ಒಂದು ವಿಷಯ ಏನ್ನ ತೋರ್ಸೋದಂದ್ರೆ ಬಾಬಿಲೋನ್, ಹೆಸರು ಕ್ರೈಸ್ತರು. ಮಹಾಬಾಬಿಲೋನ್ ಎಲ್ಲ ಗೊಂದಲಗಳಿಗೂ ದೇವರ ಸತ್ಯಗಳ ಒಂದು ಎಲ್ಲ ಒಂದು ಗಲಿಬಿಲಿಗಳು ಕಾರಣವಾಗಿರುವಂತ ಒಂದು ಬೋಧನೆ, ಆ ಒಂದು ದುರ್ಬೋಧನೆ, ತಪ್ಪಾದ ಬೋಧನೆ ಎಲ್ಲಿದೆಯಪ್ಪ ಅಂದ್ರೆ ಬಾಬಿಲೋನ್ ಸಭೆ. ಬಾಬಿಲೋನ್ ಅಂದ್ರೆ ಯಾವುದು? ಯಾವ್ರು ದೇವರ ಬೋಧನೆಗೆ ವಿರುದ್ಧವಾಗಿ ವಿಷಯ ಮಾತಾಡ್ತಾರೋ ಅವ್ರು ಬಾಬಿಲೋನ್ ಅಷ್ಟೇ. ನಾವು ಪರ್ಟಿಕ್ಯುಲರ್ ಆಗಿ ಈ ಸಭೆ ಬಾಬಿಲೋನ್, ಆ ಸಭೆ ಬಾಬಿಲೋನ್ ಅಂತ ಹೇಳ್ಬೇಕಾಗಿಲ್ಲ. ಯಾರು ಸತ್ಯವೇದ ವಾಕ್ಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೋ, ಸತ್ಯವೇದ ವಾಕ್ಯವನ್ನ ಇಟ್ಕೊಂಡು ಸತ್ಯವೇದನ ಇಟ್ಕೊಂಡು ಆದ್ರೆ ಅದರಲ್ಲಿರುವಂತ ವಿಷಯಕ್ಕೆ ವಿರುದ್ಧವಾದಂತ ವಿಷಯವನ್ನ ಯಾರು ಮಾತಾಡ್ತಾ ಇರ್ತಾರೋ ಅವರೆಲ್ಲರೂ ಬಾಬಿಲೋನ್. ಯಾಕೆ ಬಾಬಿಲೋನ್ ಅಂತ ಹೇಳೋದು? ಬಾಬಿಲೋನ್ ಅಂದ್ರೆ ಇಷ್ಟೇ, ಗಲಿಬಿಲಿ, ಗೊಂದಲ, ಅಸಹ್ಯ ಅನ್ನೋಂಥ ವಿಷಯಗಳೇನಾಗಿದೆ ಅಂದ್ರೆ ಅಲ್ಲಿ ಇದೆ ಅನ್ನೋದನ್ನ ನೋಡ್ಬೋದು. ಪರಿಶುದ್ಧ ಸ್ಥಳದ ಶುದ್ಧೀಕರಣದ ಬಗ್ಗೆ ನಾವು ನೋಡಿದ್ವಿ. ಅಲ್ಲಿ ಕೂಡ ಏನ್ ನೋಡಿದ್ವಿ ಅಂದ್ರೆ ಈ ದೇವರ ಸಭೆ ಮಧ್ಯದಲ್ಲಿರುವಂತಹ ಅಶುದ್ಧವನ್ನ ತೆಗೆದಾಕುವಂತ ಕೆಲಸ ನಡೀತಾ ಇದೆ ಅಂತ ವಿಷಯ ನೋಡಿದ್ವಿ. ಆದ್ರೆ ಕೆಲವೊಂದ್ ಕಡೆ ನಾವೇನ್ ನೋಡ್ತೀವಿ ಅಂದ್ರೆ ಈ ಹೆಸರು ಕ್ರೈಸ್ತರ ಮಧ್ಯದಲ್ಲಿ ತಪ್ಪಾದ ಬೋಧನೆಗಳನ್ನ ಹಿಂಬಾಲಿಸಿ ನಡೆಯುವಂತ ಅನೇಕ ಜನರು ಅದಕ್ಕೆ ಎಷ್ಟರ ಮಟ್ಟಿಗೆ ಅದಕ್ಕೆ ಅಡಿಕ್ಟ್ ಆಗಿರ್ತಾರಂದ್ರೆ ಅಂದ್ರೆ ಏನೇ ಹೇಳಿದ್ರೆ ಅವ್ರನ್ನ ಬದಲಾವಣೆ ಮಾಡಕ್ಕಾಗಲ್ಲ. ಅಂತವ್ರು ಯಾರಪ್ಪ ಇರ್ತಾರೆ ಈ ಹಣಜಿಯ ಸ್ಥಾನವನ್ನ ಅಂತ ನೋಡಿದಾಗ ದೊಡ್ಡ ದೊಡ್ಡ ಬೋಧಕರು ಇರ್ಬೋದು, ಅದೇ ಒಂದು ಸಭೆಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನವನ್ನ ಗಳಿಸಿರೋರು ಇರ್ಬೋದು, ಇಲ್ಲ ಅವರು ದೊಡ್ಡ ದೊಡ್ಡ ಒಂದು ತಪ್ಪಾದ ಬೋಧನೆಗಳಲ್ಲಿ ಕನಸುಗಳನ್ನ ಕಟ್ಕೊಂಡಿರೋರು ಇರ್ಬೋದು. ಫಾರ್ ಎಕ್ಸಾಂಪಲ್ ಹೇಳಕ್ ಹೋದ್ರೆ ನಾನು ಸಾಯೋದ್ರೊಡೆ ಭಾರತ ದೇಶವೋ ಕ್ರೈಸ್ತ ದೇಶವಾಗಿರೋದನ್ನ ನೋಡ್ತೀನಿ ಅಂತ ಕೆಲವರು ಇರ್ತಾರೆ. ಅವರ ಭಾವನೆಗಳು ಆ ರೀತಿ ಇರುತ್ತೆ ಅಲ್ವಾ? ಇನ್ನು ಕೆಲವರು ನಾನಾ ತರದ ತಪ್ಪಾದ ಬೋಧನೆಗಳಲ್ಲಿ ತಮ್ಮ ನಂಬಿಕೆಯನ್ನ ಬೆಳೆಸ್ಕೊಂಡಿರ್ತಾರೆ, ನಂಬಿಕೆಯ ಕೋಟೆಯನ್ನ ಕಟ್ಟಿರ್ತಾರೆ. ಹಾಗಾಗಿ ನೋಡ್ಬೇಕಾದ್ರೆ ಅಂತವ್ರನ್ನ ಈ ಒಂದು ಗೋಧಿ ಆಗಿ ಕನ್ವರ್ಟ್ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ಕೆಲವರು ಕಾಯ್ತಾ ಇರ್ತಾರೆ ದೇವರ ವಾಕ್ಯ ಸಿಕ್ಕಿದ ತಕ್ಷಣ ಹೌದು ಇದೇ ನಿಜವಾಗ್ಲೂ ದೇವರ ವಾಕ್ಯ, ಈ ರೀತಿಯಾದಂತ ವಾಕ್ಯ ನಾವೆಲ್ಲೂ ಕೇಳಿಲ್ಲ, ಇದಕ್ಕೋಸ್ಕರ ನಾವು ಬಂದಿದ್ದೀವಿ ಅನ್ನೋಂಥ ಭಾವನೆ ಅವ್ರಿಗೆ ಬರುತ್ತೆ. ಅವರ ಗುಣಗಳಲ್ಲಿ ಮತ್ತೆ ತಮ್ಮ ಭಾವನೆಗಳಲ್ಲಿ ಆಲೋಚನೆಗಳಲ್ಲಿ ಆ ಗೋಧಿಯ ಗುಣಗಳನ್ನ ತೋರಿಸೋರಾಗಿರ್ತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಗೋಧಿಯನ್ನ ಹಣಜಿಗಳಿಂದ ಸಪರೇಟ್ ಮಾಡುವಂತ ಒಂದು ಕೆಲಸವೇ ಏನಪ್ಪಾ ನಡೀತಾ ಇದೆ ಅಂದ್ರೆ ನನ್ನ ಪ್ರಜೆಗಳ ಅವಳನ್ನು ಬಿಟ್ಟು ಅವರಿಗೆ ಬಣ್ಣೀರಿ ಅನ್ನುವಂತ ಸೌಂಡ್, ಆ ಒಂದು ತುತ್ತೂರಿಯ ಶಬ್ದ ಸತ್ಯದ ಮೂಲಕ ಇವತ್ತು ಎಲ್ಲ ಕಡೆಗೂ ತಲುಪ್ತಾ ಇದೆ. ಎಲ್ಲ ಕಡೆಗಂದ್ರೆ ಎಲ್ಲ ಕಡೆಗಾ? ಎಲ್ಲ ಸಭೆಗೆ ಹೋಗ್ತಿದ್ಯಾ? ಎಲ್ಲ ಬಾಬಿಲೋನ್ ಸಭೆಗೂ ತರ್ತಾ ಇದೆಯಾ ಅಂದ್ರೆ ಖಂಡಿತ ಇಲ್ಲ.
ಎಲ್ಲಿ ಗೋಧಿಗಳಿರ್ತಾರೋ ಅಲ್ಲಿಗೆ ಮಾತ್ರ ಹೋಗ್ತಿದೆ. ದೇವ್ರಿಗೆ ಗೊತ್ತಿದೆ ಅದು. ಗೋಧಿಗಳ ಗುಣಗಳನ್ನ ಹೊಂದ್ಕೊಂಡಿರುವಂತವ್ರು ಆ ಬಾಬಿಲೋನಲ್ಲಿ ಕೂಡ ಇದಾರೆ. ಎಕ್ಸಾಂಪಲ್ ನಾವು ಕೂಡ ಅಲ್ಲೇ ಇದ್ವಿ. ನಮ್ಗೂ ಕೂಡ ಆ ಕರೆ ಬಂದಾಗ ಅಲ್ಲಿಂದ ಹೊರಗಡೆ ಬಂದ್ವಿ. ನಾವು ಅವಳನ್ನ ಬಿಟ್ಟು ಹೊರಗಡೆ ಬನ್ರಿ ಅಂತ ಹೇಳಿದಾಗ ಸತ್ಯವನ್ನ ತಿಳ್ಕೊಂಡಂತ ಸಮಯದಲ್ಲಿ ನಮ್ಗೆ ಸತ್ಯವೇ ಕರೆ ಆಗಿತ್ತು. ಸತ್ಯವನ್ನ ತಿಳ್ಕೊಂಡಾಗ ನಮ್ಗೆ ಗೊತ್ತಾಯ್ತು, ಇಲ್ಲ ಇಷ್ಟು ದಿನ ನಾವೇನು ಓದಿದಿವೋ, ಏನ್ ಅರ್ಥ ಮಾಡ್ಕೊಳ್ತಿದ್ವೋ, ಏನ್ ನಮಗೆ ಬೋಧಿಸ್ತಾ ಇದ್ರು ಅದೆಲ್ಲ ದೇವರ ಸತ್ಯಕ್ಕೆ ವಿರುದ್ಧವಾದಂತ ಒಂದು ವಿಷಯವಾಗಿದೆ. ಅದರಿಂದ ಅದನ್ನ ಬಿಟ್ಟು ನಾವು ಹೊರಗಡೆ ಬರ್ಬೇಕು ಅನ್ನೋ ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಷಯವನ್ನ ಅರ್ಥ ಮಾಡ್ಕೊಂಡ್ಮೇಲೆ ದೇವ್ರ ಮಕ್ಳು ನಾವೇನ್ ಮಾಡಿದ್ವಿ, ಅದನ್ನ ಬಿಟ್ಟು ಹೊರಗಡೆ ಬಂದಿದ್ದೇವೆ ಅನ್ನೋದಕ್ಕೆ ದೇವರ ಸತ್ಯದಲ್ಲಿ ನಾವು ಮಾಡ್ಕೊಂಡಿದ್ದ ಒಡಂಬಡಿಕೆ ನಮಗೆ ಸಾಕ್ಷಿಯಾಗಿದೆ. ಹಾಗೆ ನೋಡ್ಬೇಕಾದ್ರೆ ಗೋಧಿಯನ್ನ ಬೆಳೆಯೋದಕ್ಕೆ ನಿಜವಾಗ್ಲೂ ದೇವರು ಈ ಹಣಜಿಗೋಸ್ಕರ ಪ್ಲೇಸ್ ನ ಯಾವಾಗ್ಲೂ ಇಟ್ಟಿರ್ಲಿಲ್ಲ. ಗೋಧಿಗೋಸ್ಕರನೇ ಪ್ಲೇಸ್ ಇಟ್ಟಿದ್ರು. ಆದ್ರೆ ಹಣಜಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಗೋಧಿಗೂ ಸ್ಥಳವಿಲ್ಲದ ಮಟ್ಟಿಗೆ ಏನಾಯ್ತು, ಹಣಜಿಗಳು ಬೆಳ್ಕೊಂಡಿರುವಂತ ವಿಷಯಗಳನ್ನ ಇವತ್ತು ನಾವು ನೋಡ್ತಾ ಇದ್ವಿ. ಆದ್ರೆ ಈ ಗೋಧಿ ಬೆಳೆಯೋದಕ್ಕೆ ದೇವರ ಒಂದು ವಿಷಯದಲ್ಲಿ ಏನಾಗಿದೆ, ಹೆಚ್ಚಾದ ಒಂದು ಸ್ಥಳವಿದೆ, ಹೆಚ್ಚಾದ ಪ್ಲೇಸ್ ಇದೆ. ದೇವರು ಅದಕ್ಕೆ ಅಂತ ಏನ್ ಮಾಡಿದಾರೆ, ಅದನ್ನ ಪ್ಲಾನ್ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೊದಲನೇದಾಗಿ ಈ ಹಣಜಿಯನ್ನ ಕಿತ್ತಾಕುವುದು ಅಂತ ಹೇಳಿದಾಗ, ಕಿತ್ತು ಹಾಕುವುದು ಅಂದ್ರೆ ತೆಗೆದಾಕುವುದು ಅಂತ ವಿಷಯ ಬಂದಾಗ, ಈಗ ಹೋಗ್ಬಿಟ್ಟು ನಾವೇನ್ ಮಾಡಕ್ಕಾಗಲ್ಲ. ಹೆಸರು ಕ್ರೈಸ್ತನ ಹೋಗ್ಬಿಟ್ಟು ನೀವು ಮಹಾಬಾಬಿಲೋನ್ ಅಂದ್ರೆ ಅವರು ಒಪ್ಕೊಳ್ತಾರ? ಖಂಡಿತ ಒಪ್ಕೊಳ್ಳಲ್ಲ ಅಲ್ವಾ? ಹೊರಗೋಗಿ ಏನಾದ್ರು ಹೇಳ್ಬಿಟ್ರೆ ಮುಗೀತು ಕತೆ. ನಮ್ಮನ್ನ ಜೆಹೋವಾ ವಿಟ್ನೆಸ್ ಅನ್ಬಿಡ್ತಾರೆ, ಇಲ್ಲಾಂದ್ರೆ ಸುಳ್ಳು ಬೋಧಕರು ಅನ್ಬಿಡ್ತಾರೆ, ಇಲ್ಲಾಂದ್ರೆ ಆಂಟಿ ಕ್ರೈಸ್ಟ್ ಅನ್ಬಿಡ್ತಾರೆ. ಯಾಕಂದ್ರೆ ಅವರ ವಿಷಯಗಳನ್ನ ಒಪ್ಕೊಳ್ಳಲ್ಲ. ಆದ್ರೆ ಅದಕ್ಕೆ ನಮ್ಗೆ ಬಂದಿರೋ ಕರೆ ಏನಪ್ಪಾ ಅಂದ್ರೆ ಅವ್ರನ್ನ ಬದಲಾವಣೆ ಮಾಡಕ್ಕಾಗಲ್ಲ. ಯಾವುದೇ ಕಾರಣಕ್ಕೆ ಏನ್ ಮಾಡಕ್ಕಾಗಲ್ಲ, ಇಸ್ರೇಲ್ ಜನರನ್ನ ಬಾಬಿಲೋನನ್ನ ಏನ್ ಮಾಡಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಾಗಲ್ಲ. ಬಟ್ ನೀವೇನ್ ಮಾಡ್ರಿ, ಅವಳನ್ನ ಬಿಟ್ಟು ಹೊರಗಡೆ ಬನ್ನಿ ಅನ್ನೋಂಥ ವಿಷಯವನ್ನ ಇಲ್ಲಿ ಹೇಳ್ತಿರೋಂಥ ವಿಷಯನ ನೋಡ್ತೀವಿ. ಅದರಿಂದ ಈ ಗೋಧಿಯ ಗುಣಗಳು ಅಂತ ತಗೊಂಡಾಗ ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ, ಗೋಧಿಯ ಗುಣಗಳು ಯಾವ ರೀತಿ ಇರಬೇಕಾಗಿದೆ, ಎಂತ ಗುಣಗಳನ್ನ ನಾವು ಬೆಳೆಸ್ಕೊಬೇಕಾಗಿದೆ ಅಲ್ವಾ? ಖಂಡಿತವಾಗ್ಲೂ ದೇವ್ರ ಮಕ್ಕಳು ದೇವ್ರು ಮಾಡಿದಂತ ವಾಗ್ದಾನವನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಳ್ತಾರೆ. ಆ ವಾಗ್ದಾನದಲ್ಲಿರುವಂತ ನಂಬಿಕೆ ಅನುಗುಣವಾಗಿ ತಮ್ಮ ಗುಣಗಳನ್ನ ಬದಲಾಯಿಸ್ಕೊಂಡು ಆ ಗೋಧಿಗಳಾಗೋದಿಕ್ಕೆ ಅವರು ಪ್ರತಿ ದಿನವೂ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನೋ ವಿಷಯ ನಮ್ಗೆ ಗೊತ್ತಾಯಿದೆ. ಹಾಗಿರ್ಬೇಕಾದ್ರೆ ಈ ಹಣಜಿ ಇದು ಎಲ್ಲಿಗೆ ಸೇರಲ್ಲ ಅಂದ್ರೆ ದೇವರ ರಾಜ್ಯಕ್ಕೆ ಸೇರುವಂತ ವಿಷಯ ಅಲ್ಲ. ಅಂದ್ರೆ ಹಣಜಿ ವರ್ಗದವರು ಇವ್ರಿಗೆ ಏನಪ್ಪಾ ಸ್ಥಾನ ಇದೆ, ಸ್ಪೆಷಾಲಿಟಿ, ಇವ್ರಿಗೆ ಏನೋ ಒಂದು ವಿಶೇಷತೆ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಪರಲೋಕದ ಕರೆ ಇವ್ರಿಗೆ ಇಲ್ಲವೇ ಇಲ್ಲ. ಸೊ ಅಂದ್ರೆ ಏನಪ್ಪಾ, ಬಾಬಿಲೋನಲ್ಲಿರುವಂತ ಯಾರು ಕೂಡ ಪರಲೋಕಕ್ಕೆ ಹೋಗಲ್ವಾ? ಖಂಡಿತ ಹೋಗಲ್ಲ. ಅದನ್ನ ಮೈಂಡ್ ಇಟ್ಕೊಬೇಕು. ಹೆಸರು ಕ್ರೈಸ್ತರು ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ. ನೋಡಿ, ಈಗ ನಾವು ಮಾತಾಡೋ ವಿಷಯ ಎಷ್ಟು ಟಫ್ ಆದ ವಿಷಯ ಅಲ್ವಾ? ನಾವು ನಮ್ಮನ್ನ ಹೆಮ್ಮೆ ಅನ್ಕೊಳ್ಳೋಂತ ರೀತಿಯಲ್ಲಿ ಇಲ್ಲ. ನಾವು ಮಾತ್ರ ಹೋಗ್ತೀವಿ, ಅವ್ರು ಹೋಗಲ್ಲ, ಅವರೆಲ್ಲ ಕೆಟ್ಟವ್ರು ಅಂತ ರೀತಿಯಲ್ಲಿ ಅಲ್ಲ. ಬದಲಾಗಿ ನಿಜವಾಗ್ಲೂ ನಾವು ಕೂಡ ಗುಣಗಳನ್ನ ಬೆಳೆಸ್ಕೊಳ್ತಿದ್ರೆ ನಾವು ಕೂಡ ಹೋಗಲ್ಲ. ಅದೇ ನಿಜವಾದಂತ ವಿಷಯ. ಆದ್ರೆ ಖಂಡಿತವಾಗಿ ಹೆಸರು ಕ್ರೈಸ್ತರಂತೂ ಹೋಗೋದಿಕ್ಕೆ ಸಾಧ್ಯತೆ ಇಲ್ಲ. ಸೊ ಕೇಳ್ಬೋದು, ತುಂಬಾ ಜನ ಇದನ್ನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ಹೇಗೆ, ಯಾಕೆ ಹೋಗಲ್ಲ? ನಾನ್ ನೋಡಿರೋ ಪ್ರಕಾರ ಕೆಲವರಂತೂ ಮಾತಾಡ್ತಾರೆ, ಇಲ್ಲ ಬ್ರದರ್, ನಮ್ ಬ್ರದರ್ಸ್ಗಳಿಗಿಂತ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರೋ ಅಲ್ಲಿದ್ದಾರೆ, ನಮ್ ಸಹೋದರ ಸಹೋದರಿಗಳಿಗಿಂತ ಒಳ್ಳೆ ಕ್ಯಾರೆಕ್ಟರ್ನ ಬೆಳೆಸ್ಕೊಂಡಿರೋರು ಬಾಬಿಲೋನಲ್ಲಿ ಇದ್ದಾರೆ, ಯಾಕೆ ಹೋಗಲ್ಲ ಅಂತ ಒಂದು ವಿಷಯವನ್ನ ತುಂಬಾ ಜನರು ನಮ್ಗೆ ಕೇಳ್ತಾರೆ. ಇದೇ ಒಂದು ಪ್ರಶ್ನೆಗಳು ತುಂಬಾ ಜನರ ಮನಸ್ಸಲ್ಲಿ ಬರುತ್ತೆ ಅಲ್ವಾ? ಖಂಡಿತ ಸಾಧ್ಯತೆ ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಮೊದಲನೇದಾಗಿ ಸತ್ಯ, ಎರಡನೇದಾಗಿ ಪ್ರೀತಿ. ಯಾವ ವ್ಯಕ್ತಿ ಸತ್ಯವನ್ನ ಸರಿಯಾಗಿ ತಿಳ್ಕೊಳ್ಳಲ್ವೋ ಅವ್ರು ನಿಜವಾದ ಪ್ರೀತಿನ ತೋರ್ಸಕ್ಕೆ ಆಗದೇ ಇಲ್ಲ. ಅವ್ರು ತೋರಿಸುವಂತ ಪ್ರೀತಿ ಅದು ಹೊರನೋಟಕ್ಕೆ ಪ್ರೀತಿಯಾಗಿ ಕಾಣಿಸ್ಕೊಂಡ್ರು ದೇವರು ಅಕ್ಸೆಪ್ಟ್ ಮಾಡುವ ಪ್ರೀತಿಯಾಗಿರೋದಿಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ಪ್ರೀತಿ ಅನ್ಯಾಯದಲ್ಲಿ ಸಂತೋಷ ಪಡದೆ ಸತ್ಯದಲ್ಲಿ ಸಂತೋಷ ಪಡುತ್ತೆ ಅಂತ. ಯಾವಾಗ ಒಂದು ಸುಳ್ಳಾದ ವಿಷಯ ಇರ್ಬೇಕಾದ್ರೆ, ಸುಳ್ಳಾದ ಬೋಧನೆ ಇರ್ಬೇಕಾದ್ರೆ ಅದ್ರಲ್ಲಿ ನಾನು ಸಂತೋಷ ಪಡ್ತೀನಿ ಅಂದ್ರೆ ಅಲ್ಲಿ ನಿಜವಾದ ಪ್ರೀತಿನ ತೋರ್ಸಕ್ಕಾಗಲ್ಲ. ಉದಾಹರಣೆಗೆ ರಾನ್ಸಮ್ ಸಬ್ಜೆಕ್ಟ್ ನಾವೆಲ್ಲರೂ ಕೇಳಿದೀವಿ. ರಾನ್ಸಮ್ ಸಬ್ಜೆಕ್ಟ್ ಅಲ್ಲಿ ಕೇಳ್ಬೇಕಾದ್ರೆ ಇಡೀ ಲೋಕ ಏನಂತ ತಿಳ್ಕೊಂಡಿದೆ ಅಂದ್ರೆ, ಹೆಸರು ಕ್ರೈಸ್ತರು ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ, ಹೌದಪ್ಪ ಕ್ರೈಸ್ತನ ಬಿಟ್ರೆ ಮಿಕ್ಕಿದೆಲ್ಲರೂ ನರ್ಕಕ್ಕೆ ಹೋಗ್ತಾರೆ, ಅನ್ಯಾಯ ಮಾಡ್ತಿದ್ಯಾ ನರ್ಕದಲ್ಲಿ ಹೋಗ್ ಸಾಯಿ, ಪಾಪ ಮಾಡಿದ್ಯಾ ನರ್ಕದಲ್ಲಿ ಹೋಗ್ ಸಾಯಿ, ನಾನ್ ಮಾತ್ರ ಪರಲೋಕಕ್ಕೆ ಹೋಗ್ಬಿಡ್ತೀನಿ, ನೀವೆಲ್ಲ ನರ್ಕದಲ್ಲಿ ಬೇಯ್ತೀರಾ ಅನ್ನೋಂಥ ಭಾವನೆ ಬೆಳೆಸ್ಕೊಂಡಿರ್ತಾರೆ. ಯೋಚನೆ ಮಾಡ್ರಿ, ಅದು ಪ್ರೀತಿಗೆ ಕಾರಣವಾಗುತ್ತಾ? ಪ್ರೀತಿ ಇಲ್ಲ ದೇವರ ಗುಣಗಳಲ್ಲಿ ವ್ಯಕ್ತವಾಗುತ್ತಾ? ಅಂದ್ರೆ ಬೇರೆಯವ್ರು ಹೆಂಗಾದ್ರೂ ಹಾಳಾಗೋಗ್ಲಿಯಪ್ಪ, ನಾನ್ ಮಾತ್ರ ಯೇಸುಕ್ರಿಸ್ತನ ಅಂಗೀಕರಿಸಿ ಪರಲೋಕಕ್ಕೆ ಹೋದ್ರೆ ಸಾಕು. ಬೇರೆಯವ್ರ ಮೇಲೆ ಆ ಪ್ರೀತಿ ಅನುಕಂಪ ಎಲ್ಲಿ ತೋರ್ಸಕ್ಕಾಗುತ್ತೆ? ಕ್ರಿಸ್ತನ ಪ್ರೀತಿ ಸರಿದೆ. ಒಂದೇ ಒಂದು ವಿಷಯನ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ಹಲವಾರು ಬೋಧನೆಗಳು ತಗೊಳ್ರಿ, ಆತ್ಮ, ದೆವ್ವಾಗ ಮನುಷ್ಯ ಬಂದಿರೋದು, ಟ್ರಿನಿಟಿ, ಇದೆಲ್ಲ ಈ ಸುಳ್ಳು ಬೋಧನೆಗಳು ಮನುಷ್ಯ ಅವ್ರನ್ನ ಏನ್ ಮಾಡಕ್ಕಾಗಲ್ಲ, ನಿಜವಾದ ಪ್ರೀತಿ ಕಡೆಗೆ ನಡ್ಸಲ್ಲ. ಅವರ ಒಳಗಡೆ ಕಾಣಲ್ಪಡುವಂತ ಪ್ರೀತಿ ಎಲ್ಲ ಕೂಡ ಸ್ವಾರ್ಥವಾದಂತ ಪ್ರೀತಿ ಆಗಿರುತ್ತೆ. ಅಗಪೆ ಲವ್ ಅನ್ನ ಬೆಳೆಸ್ಕೊಳಕ್ಕೆ ಆಗಲ್ಲ. ಏನಪ್ಪಾ ಇದು ಅಗಪೆ ಲವ್? ನಿಮ್ಗೆ ಗೊತ್ತಿರೋಂತ ವಿಷಯ. ದೇವರಿಂದ ಬರುವಂತ ಪ್ರೀತಿ, ನಿಸ್ವಾರ್ಥವಾದಂತ ಪ್ರೀತಿ ಅಲ್ವಾ?
ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನು ಕೊಡುವಂತ ಪ್ರೀತಿಗಿಂತ ದೊಡ್ಡದಾದ ಪ್ರೀತಿ ಯಾವುದೂ ಇಲ್ಲ ಅನ್ನುವಂತ ಪ್ರೀತಿನ ಬೆಳೆಸ್ಕೊಳ್ಳಕ್ಕೆ ಅಲ್ಲಿ ಸಾಧ್ಯತೆ ಇಲ್ಲ. ನಮ್ಮ ಪ್ರಪಂಚದಲ್ಲಿ ಕೂಡ ಸ್ನೇಹಿತರಿಗೋಸ್ಕರ ಪ್ರಾಣವನ್ನು ಕೊಡ್ತಾರೆ, ಆದ್ರೆ ಅವನು ಮೋಸ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಕೆಟ್ಟದ್ದು ಮಾಡ್ತಾನೆ, ಅದಕ್ಕೋಸ್ಕರ ನಾವು ಪ್ರಾಣ ಕೊಟ್ಬಿಟ್ರೆ ಅದು ದೇವರ ಪ್ರೀತಿ ಅಂತ ಆಗ್ಬಲ್ಲ. ನೀತಿಯಾಗಿ ನಡೆಯುವಂತ ದೇವ್ರ ಮಕ್ಳಿಗೋಸ್ಕರ ಯಾರು ಪ್ರಾಣ ಕೊಡ್ತಾರೋ, ಸತ್ಯದಲ್ಲಿ ಇರುವಂತ ದೇವ್ರ ಮಕ್ಳಿಗೋಸ್ಕರ ಯಾರು ತ್ಯಾಗವನ್ನು ಮಾಡ್ತಾರೋ ಆ ಪ್ರೀತಿ ಮಾತ್ರ ದೇವರ ದೃಷ್ಟಿಯಲ್ಲಿ ದೊಡ್ಡದಾಗಿರುತ್ತೆ. ಈ ವಿಷಯಗಳು ಎಲ್ಲಿಲ್ಲಪ್ಪ ಅಂದ್ರೆ ಬಾಬಿಲೋನಲ್ಲಿ ಬೆಳೆಸ್ಕೊಳಕ್ಕೆ ಆಗಲ್ಲ. ಕ್ರಿಸ್ತನ ಪ್ರೀತಿಯ ಸರಸರಿಯಲ್ಲಿ ಆ ಗುಣಗಳು ನಮ್ಗೆ ಬೆಳೆಸ್ಕೊಳಕ್ ಆಗಲ್ಲ. ಆದ್ರೆ ಇಲ್ಲೂ ಕೂಡ ಬೆಳೆಸ್ಕೊಳ್ಳುವಂತ ಸತ್ಯದ ಒಂದು ಜ್ಞಾನ ದೇವ್ರು ಕೊಟ್ಟಿದ್ದಾರೆ. ಹೌದು, ಇಲ್ಲಿ ನಾವು ಸತ್ಯವನ್ನು ಅಂಗೀಕರಿಸಿದ್ರೆ ಅಲ್ವಾ, ನಾವು ದೇವರ ವಾಕ್ಯವನ್ನು ಅಂಗೀಕರಿಸೋದ್ರಿಂದ ನಾವು ಈ ಗುಣಗಳನ್ನ ಬೆಳೆಸ್ಕೊಬಹುದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿರೆ ಅದನ್ನ ಬೆಳೆಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಇಲ್ವೇ, ಅದನ್ನ ಉಳಿಸ್ಕೊಳ್ದೆ ಇರೋದಂತ ಎಲ್ಲಾ ವಿಷಯ ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಂತ ಮಾತ್ರಕ್ಕೆ ಸತ್ಯವೇದ ವಿದ್ಯಾರ್ಥಿಗಳು ಯಾರು ಸತ್ಯವೇದ ವಾಕ್ಯವನ್ನ ಅಂಗೀಕರಿಸಿರ್ತಾರೋ ಅವರೆಲ್ಲರೂ ಕೂಡ ಗೋಧಿಗಳಾಗೋದಕ್ಕೆ ಸಾಧ್ಯತೆ ಇಲ್ಲ. ಗೋಧಿಗಳ ಗುಣಗಳನ್ನ ಯಾರು ಬೆಳೆಸ್ಕೊಳ್ತಾರೋ, ಸತ್ಯಕ್ಕೆ ಅನುಗುಣವಾಗಿ ಯಾರು ನಡೀತಾರೋ ಅವ್ರು ಮಾತ್ರ ಗೋಧಿಗಳಾಗ್ತಾರೆ. ಕ್ರಿಸ್ತನ ಪ್ರೀತಿಯ ಸರಸರಿಯನ್ನು ಮೊದಲನೇದಾಗಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಹಣಜಿ ಯಾವುದೇ ಕಾರಣಕ್ಕೂ ಪರಲೋಕದ ಕರೆ ಇಲ್ಲ, ಅದು ಭೂಮಿಗೆ ಸಂಬಂಧಪಟ್ಟದಾಗಿದೆ ಮತ್ತೆ ಭೂಮಿಗೆ ಹೊರಟೋಗುತ್ತೆ. ಒಂದ್ ವೇಳೆ ಎಲ್ಲ ಕ್ರೈಸ್ತರು ಪುನರುತ್ಥಾನದಲ್ಲಿ ಎದ್ದು ಬರ್ಬೇಕಾದ್ರೆ ಈ ಬಾಬಿಲೋನ್ ಇರುವಂತ ಎಲ್ಲ ಕ್ರೈಸ್ತರು ಕೂಡ ಎದ್ದು ಬರ್ತಾರೆ. ಎದ್ದು ಬಂದಾಗ ಅಲ್ಲಿ ದೇವರ ರಾಜ್ಯದಲ್ಲಿ ಅವರಿಗೆ ತುಂಬಾ ದೊಡ್ಡ ಒಂದು ಗೌರವ ಸ್ಥಾನ ಇರುತ್ತೆ. ಯಾಕಂದ್ರೆ ಅವ್ರು ಒಳ್ಳೆಯವರಾಗಿ ಬದುಕಿದ್ರು ಭೂಮಿಯಲ್ಲಿ, ದೇವರ ಕ್ರಿಸ್ತನ ಅಂಗೀಕರಿಸಿದ್ರು ಅನ್ನುವಂತ ಒಂದು ಹೆಸರು ಇರುತ್ತೆ ಅವರಿಗೆ. ಒಂದ್ ವೇಳೆ ದೊಡ್ಡ ದೊಡ್ಡ ಒಂದು ಜನರು ಅವ್ರಿಗೆ ರೆಸ್ಪೆಕ್ಟ್ ಕೊಡುವಂತ ಅವ್ರ ಗುಣಗಳು ಕಾಣಿಸ್ಕೊಬಹುದು, ಶ್ರೇಷ್ಠರು ಅಂತ ಹೆಸರು ಪಡ್ಕೊಬಹುದು. ಇವತ್ತು ಇಲ್ವಾ ಮಹಾತ್ಮ ಗಾಂಧಿ ಮತ್ತೆ ಅಂಬೇಡ್ಕರ್ ಅಂತ ಹೆಸರುಗಳ ಇದೆಯಲ್ಲ ಇವತ್ತು ಭೂಮಿಯಲ್ಲಿ, ಅಂತ ಹೆಸರುಗಳ ಪಡ್ಕೊಳ್ತಾರೆ ಬೇಕಾದ್ರೆ, ಆ ಶ್ರೇಷ್ಠತೆಗೆ ತಲುಪ್ತಾರೆ. ಆದ್ರೆ ಸಭೆ ಕರೆಗೆ ಅವರು ಹೋಗಲ್ಲ. ಹಾಗಾಗಿ ಹಣಜಿ ಸಭೆಯಾಗಿರೋಕೆ ಸಾಧ್ಯತೆ ಇಲ್ಲ. ಹಣಜಿ ಏನಾಗಿರುತ್ತೆ, ಈ ಭೂಮಿಯಲ್ಲಿ ಅದು ನಾಶವಾಗುತ್ತೆ. ಇನ್ನು ಕೂಡ ಹೇಳ್ಬೇಕಾದ್ರೆ ಈ ಒಂದು ಹಣಜಿ ವರ್ಗದವರು ಈ ಭೂಮಿಯಲ್ಲಿ ಮಹಾಉಪದ್ರವದಲ್ಲಿ ಮಹಾ ಸಂಕಟದ ಸಮಯದಲ್ಲಿ ಸರ್ವ ನಾಶವಾದ್ರು ಕೂಡ, ಆ ಸಂಕಟಗಳಲ್ಲಿ ಅವರ ಒಂದು ಅಂತ್ಯವಾದ್ರು ಕೂಡ ಪುನರ್ತನದಲ್ಲಿ ಅವರು ಎದ್ದು ಬಂದೇ ಬರ್ತಾರೆ. ಅವ್ರು ಬಂದ್ ಏನ್ ಮಾಡ್ತಾರೆ ನೋಡ್ತಾರೆ. ನೋಡಿ ನಿಜವಾಗ್ಲೂ ದೇವ್ರ ಮಕ್ಳು ಹೇಳಿದಂತ ಸತ್ಯವನ್ನ ಅವತ್ತು ಅವ್ರು ಅಂಗೀಕರಿಸ್ತಾರೆ. ಒಂದ್ ವೇಳೆ ಅವ್ರ ನರಕ ಇದೆ ಅಂತ ಹೇಳ್ಕೊಂಡಿರ್ಬೋದು. ಹಾಗಂತ ನೋಡಿದಾಗ ಆ ಪುನರ್ತನದಲ್ಲಿ ಕ್ರೈಸ್ತರು ಎದ್ದು ಬಂದಾಗ ಅವ್ರ ಜೊತೆ ಯಾರು ಬರ್ತಾರೆ? ಹಿಂದೂ ಒಬ್ಬ ವ್ಯಕ್ತಿ ಕೂಡ ಅಲ್ಲೇ ಬರ್ತಾನೆ, ಮುಸಲ್ಮಾನ್ ವ್ಯಕ್ತಿ ಕೂಡ ಅಲ್ಲೇ ಬರ್ತಾನೆ. ಅವಾಗ ಏನ್ ತಿಳ್ಕೊಂಡಿದ್ರು ಇವರು? ನರಕದಲ್ಲಿ ಹೋಗ್ಬೇಕಾಯ್ತಲ್ಲ ಇವ್ರು, ಯಾಕೆ ನರಕಕ್ಕೆ ಹೋಗ್ಲಿಲ್ಲ ಇವರು ಅಂತ ಅವ್ರ ಪ್ರಶ್ನೆ ಬರುತ್ತೆ. ನಾನ್ ಪರಲೋಕಕ್ಕೆ ಹೋಗ್ಬೇಕಾಯ್ತಲ್ಲ, ನಾನ್ ಯಾಕೆ ಪರಲೋಕಕ್ಕೆ ಹೋಗಿಲ್ಲ ಅನ್ನೋಂತ ಪ್ರಶ್ನೆ ಬರುತ್ತೆ. ನೋಡ್ರಿ ಹೆಂಗೆಲ್ಲ ಇರುತ್ತೆ ಅವತ್ತು. ಅವರು ಪರಲೋಕಕ್ಕೆ ಹೋಗಿಲ್ಲ, ಅವ್ರು ಯಾರು ನರಕಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡ್ರು, ಅವರು ನರಕಕ್ಕೆ ಹೋಗ್ಲಿಲ್ಲ. ಅವಾಗ ಹೇಗಿರುತ್ತೆ ಸನ್ನಿವೇಶ ಅರ್ಥ ಮಾಡ್ಕೊಳ್ರಿ. ಪ್ರೀತಿ ಸರಸರಿರೆ, ಅವಾಗ ನಿಜವಾಗ್ಲೂ ವಿಷಯ ಅವ್ರಿಗೆ ಅರ್ಥವಾಗುತ್ತೆ, ಸತ್ಯ ಅವಾಗ ಅರ್ಥವಾಗುತ್ತೆ. ನೋಡ್ರಿ ಇವತ್ ನಮ್ಗೆ ದೇವ್ರು ಇದನ್ನೆಲ್ಲ ಕೊಟ್ಟಿದ್ದಾರೆ. ಹೌದು, ನಾವು ದೇವರ ಸತ್ಯವನ್ನು ನಿಜವಾಗ್ಲೂ ಅಂಗೀಕರಿಸಿಲ್ಲ, ನಿಜವಾಗ್ಲೂ ದೇವರಿಗೆ ಒಡಂಬಡಿಕೆ ಮಾಡ್ಕೊಂಡಿಲ್ಲ, ನಾವು ಪರಲೋಕಕ್ಕೆ ಹೋಗ್ಲಿಲ್ಲ. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗೋದಕ್ಕೆ ದೇವರು ಯಾವುದೇ ನರಕವನ್ನ ಇಟ್ಟಿರ್ಲಿಲ್ಲ. ನರಕ ಅನ್ನುವಂತ ಸ್ಥಳವೇ ಇಲ್ಲ. ಯೇಸು ಕ್ರಿಸ್ತನು ಎಲ್ಲರಿಗೆ ವಿಮೋಚನೆ ಬಲಿಯಾಗಿ ಈಡು ಬಲಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅವರೆಲ್ಲ ಕೂಡ ಈ ಸಮಯದಲ್ಲಿ ಬಂದಿದೀವಿ ಅನ್ನೋ ವಿಷಯವನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರಿರೆ, ದೇವರು ಹೇಳಿರುವಂತ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಗೋಧಿ ಹಣಜಿ ಎರಡಕ್ಕೂ ಕೂಡ ಗುಣಗಳಲ್ಲಿ ಸತ್ಯಗಳಲ್ಲಿ ತುಂಬಾ ವಿಭಿನ್ನವಾದಂತ ಒಂದು ಗುಣಗಳನ್ನ ಈ ಭೂಮಿಯಲ್ಲಿ ಅವರು ತೋರಿಸುವವರಾಗಿರ್ತಾರೆ. ಹಣಜಿ ಯಾವುದೇ ಕಾರಣಕ್ಕೂ ಗೋಧಿ ಆಗೋದಕ್ಕೆ ಸಾಧ್ಯತೆ ಇಲ್ಲ, ಗೋಧಿ ಯಾವುದೇ ಕಾರಣಕ್ಕೂ ಹಣಜಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಎರಡು ಕೂಡ ವಿಭಿನ್ನವಾದ ಗುಣಗಳು. ಗೋಧಿ ಪರಲೋಕದ ಕರೆಗೆ ಕರೆಯಲ್ಪಟ್ಟು ಪರಲೋಕದ ಒಂದು ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ, ಕ್ರಿಸ್ತನ ಸಾರೂಪ್ಯವನ್ನು ಬೆಳೆಯೋದಕ್ಕೆ ಕರೆಯಲ್ಪಟ್ಟಂತ ಒಂದು ಪಂಗಡವಾಗಿರ್ತಾರೆ. ಹಣಜಿ ಯಾವುದು ಸತ್ಯ ಅಂತ ತಿಳ್ಕೊಂಡು ತಪ್ಪಾದ ಬೋಧನೆಗಳನ್ನ ನಂಬ್ಕೊಂಡು ಅಲ್ಲಿಂದ ದೇವರ ಒಂದು ಕರೆಗೆ ಯೋಗ್ಯರಲ್ಲದವರಾಗಿ ಹೋಗುವಂತ ಒಂದು ಪಂಗಡದವರಾಗಿರ್ತಾರೆ. ಆಗಿರೋದ್ರಿಂದ ಇಬ್ಬರಲ್ಲಿ ಸತ್ಯ ಮತ್ತು ಗುಣಗಳಲ್ಲಿ ವಿಭಿನ್ನತೆ ಇದೆ ಅನ್ನೋಂಥ ವಿಷಯ ಈ ಸುಗ್ಗಿಯಲ್ಲಿ ಅದು ತಿಳಿಸ್ಕೊಡುತ್ತೆ. ಹಣಜಿ ಮತ್ತೆ ಸತ್ಯ ಸಪರೇಷನ್ ಮಾಡೋದನ್ನ ನಾವು ನೋಡ್ಬಹುದು. ಮುಂದುವರ್ಸೋಣ. ಓದಿರೋ ಇಬ್ರು ಓದಿ. ಗೋಧಿಯನ್ನು ಕಂತೆ ಕಟ್ಟುವಂತಿಲ್ಲ, ಅದರ ಕಾಳುಗಳನ್ನು ಮೂಲತಃವಾಗಿ ಒಂದೇ ಆಗಿ ಭಾಗವಹಿಸುವಂತೆ ಅದೇ ಪರಿಸ್ಥಿತಿಗಳಲ್ಲಿ ಪ್ರತ್ಯೇಕವಾಗಿಯೂ ಅನಿರ್ಬಂಧವಾಗಿಯೂ ನೆಡಲಾಗುವುದು. ಆದರೆ ಸಾಮ್ಯವು ಪ್ರಕಟಿಸುವುದೇನೆಂದರೆ, ಸುಗ್ಗಿಯ ಒಂದು ಪರಿಣಾಮವು ಅಣಜಿಯನ್ನು ಶೇಖರಿಸಿ ಸುಡುವ ಮೊದಲು ಅಥವಾ ಸಂಕಟ ಸಮಯಕ್ಕೆ ಮುನ್ನ ಕಟ್ಟುಗಳನ್ನಾಗಿ ಮಾಡುವುದು. ಹಾಗೂ ಈ ಕಾರ್ಯವು ನಮ್ಮ ಸುತ್ತಲೂ ಪ್ರಗತಿಯಲ್ಲಿದೆ. ಕಾರ್ಮಿಕ ಸಂಘಗಳಿಗೆ, ಬಂಡವಾಳಶಾಹಿ ಸಮಿತಿಗಳಿಗೆ ಮತ್ತು ಎಲ್ಲ ರೀತಿಯ ಸಂರಕ್ಷಣಾ ಸಂಘಗಳಿಗೆ ಈ ಹಿಂದೆ ಯಾವತ್ತೂ ಇಂಥ ಸಮಯವಿದ್ದಿದ್ದಿಲ್ಲ. ಓಕೆ, ಇಷ್ಟೆಲ್ಲ ಪ್ರೀತಿ ಸರಿರ ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಗೋಧಿನ ಏನ್ ಮಾಡಕ್ಕಿಲ್ಲ,
ಕಂತೆಯಾಗಿ ಕಟ್ಟುವಂತಿಲ್ಲ. ಏನಪ್ಪಾ ಇದು ಗೋಧಿಯನ್ನು ಕಂತೆಯಾಗಿ ಕಟ್ಟುವಂತಿಲ್ಲ? ನೋಡ್ರಿ, ಗೋಧಿಲಾಗಿ ಕರೆಯಲ್ಪಟ್ಟಂತ ದೇವ್ರ ಮಕ್ಕಳ ನಂಬಿಕೆ ಇಂಡಿವಿಜುವಲ್, ಅಂದ್ರೆ ಅದು ವೈಯಕ್ತಿಕವಾಗಿರುತ್ತೆ. ನೋಡಿ, ಈಗ ನಾವು ಸಭೆಯಾಗಿ ಕರೆಯಲ್ಪಟ್ಟರು ಕೂಡ ನಮ್ಮ ಓಟ ವೈಯಕ್ತಿಕವಾಗಿರುತ್ತೆ. ನಾವು ಯಾರನ್ನೂ ಡಿಪೆಂಡ್ ಆಗಿರಲ್ಲ, ನಾವು ಯಾರನ್ನು ಅವಲಂಬಿತವಾಗಿರಲ್ಲ. ಈ ಭೂಮಿಯಲ್ಲಿ ನಮ್ಗೆ ಅಂತ ಒಬ್ಬ ನಡೆಸುವವರು ಅವ್ರೇನ್ ಹೇಳ್ತಾರೆ ಅದನ್ನ ಮಾತ್ರ ನಾವು ಕೇಳ್ಕೊಂಡು ಹೋಗ್ತೀವಿ ಅಂತ ನಮ್ಗೆ ಯಾವ್ದೂ ಇಲ್ಲ. ನಮ್ಗೆ ಎಲ್ರಿಗೂ ಸತ್ಯವೇದನ ಆಧಾರವಾಗಿರುತ್ತೆ. ಸತ್ಯ ಏನ್ ಹೇಳುತ್ತೆ ಏನ್ ಮಾಡ್ತೀವಿ ಅದನ್ನ ಕೇಳ್ತೀವಿ. ಸತ್ಯ ವಾಕ್ಯಕ್ಕೆ ನಾವ್ ಏನ್ ಮಾಡ್ತೀವಿ, ಕಿವಿಗೊಡ್ತೀವಿ. ಸತ್ಯವೇ ನಮ್ಮೆಲ್ಲರ ಒಂದು ಮೂಲ ಒಂದು ವಿಷಯವಾಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ, ಈ ಒಂದು ವಿಷಯದ ಮೇಲೆ ನಮ್ಮ ನಂಬಿಕೆ, ನಮ್ಮ ಎಲ್ಲಾ ಪ್ರತಿಯೊಂದು ಕೂಡ ಸತ್ಯವನ್ನ ಆಧಾರವಾಗಿರೋದ್ರಿಂದ, ದೇವರ ಬೋಧನೆ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಇಂಡಿವಿಜುವಲ್ ಆಗಿರ್ತೀವಿ. ಆದ್ರೆ ನೀವು ಹಣಜಿನ ತಗೊಂಡ್ರೆ ಹೆಂಗಿರುತ್ತೆ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ. ಏನ್ ಡಿಪೆಂಡ್ ಆಗಿರುತ್ತೆ? ಒಂದು ಕ್ರೀಡ್, ಒಂದು ಬೋಧನೆ ಅಲ್ವಾ? ಈಗ ರೋಮನ್ ಕ್ಯಾಥಲಿಕ್ ತಗೊಂಡ್ರೆ ರೋಮನ್ ಕ್ಯಾಥಲಿಕ್ ಎಲ್ಲ ಆ ರೋಮನ್ ಕ್ಯಾಥಲಿಕ್ ಏನ್ ಹೇಳುತ್ತೆ ಅಷ್ಟೇ, ಆ ಹೆಸರು ಆ ಬೋಧನೆ ಪ್ರಕಾರ ಅವರೆಲ್ಲ ಇರ್ತಾರೆ ಅಷ್ಟೇ. ಈಗ ಪ್ರೊಟೆಸ್ಟೆಂಟ್ ಅಂತ ಹೇಳಿದ್ರೆ ಪ್ರೊಟೆಸ್ಟೆಂಟ್ ಎಲ್ಲ ಅದೇ ರೀತಿಯಾಗಿರ್ತಾರೆ ಅಲ್ವಾ? ಆದ್ರೆ ಈ ದೇವರ ಮಕ್ಕಳಲ್ಲಿ ಆ ರೀತಿಯಾಗಿ ಯಾವುದೇ ಮನುಷ್ಯ ಬೋಧನೆಗಳನ್ನ ಫಾಲೋ ಮಾಡೋರು ಆಗಿರಲ್ಲ. ಈಗ ನೋಡಿ, ಈಗ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ, ಮೊನ್ನೆ ನಮ್ಮ ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಒಂದು ಇದರಿಂದ ಏನ್ ಮಾಡಿದ್ರು, ಕ್ರಿಕೆಟ್ ಸೆಲೆಬ್ರೇಷನ್ ಆಗಿ ಎಲ್ರಿಗೂ ಪದಕವನ್ನ ವಿತರಣೆಯನ್ನು ಮಾಡ್ಬೇಕಾದ್ರೆ ಕಾಲ್ ತುಳಿತದೆ ತುಂಬಾ ಜನ ಸತ್ತೋದ್ರು. ಏನಪ್ಪಾ ವಿಷಯ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನೋಡ್ರಿ, ಇವರೆಲ್ಲ ಒಂದ್ ಮೈಂಡ್ ಇವ್ರಿಗೆ, ಇವ್ರನ್ನೆಲ್ಲ ಮೈಂಡ್ ಯಾರಪ್ಪ ಇವ್ ಮಾಡ್ತಾರೆ ಅಂದ್ರೆ, ಒಬ್ಬ ಕ್ರಿಕೆಟ್ ಆಡುವಂತ ವ್ಯಕ್ತಿ ಆ ಒಂದು ಆಟ ಏನ್ ಮಾಡುತ್ತೆ, ಇವ್ರನ್ನೆಲ್ಲ ಒಂದು ಯುನಿಟಿಯಾಗಿ ಮಾಡ್ಬಿಡ್ತು. ಈ ಕ್ರಿಕೆಟ್ಗೆ ಇಷ್ಟಪಡೋರ್ಗೊಬ್ರು, ಈ ಮೂವೀಸ್ಗೆ ಇಷ್ಟಪಡೋರೊಬ್ರು. ಇದೇ ರೀತಿ ಸತ್ಯ ಒಂದು ಬಾಬಿಲೋನ್ ಸಭೆಗಳಲ್ಲೂ ಕೂಡ ಹಲವಾರು ಬೋಧನೆಗಳನ್ನ ಫಾಲೋ ಮಾಡೋರು ಇರ್ತಾರೆ. ಒಂದು ಟೀಮ್ ಹಂಗಿರುತ್ತೆ ಅಷ್ಟೇ. ಅವ್ರು ಏನೇ ಮಾಡಿದ್ರು ಅವ್ರನ್ನ ಬದಲಾವಣೆ ಮಾಡಕ್, ಅವರೆಲ್ಲ ಕಟ್ಟುಗಳಾಗಿ ಕಟ್ಟೋದಂದ್ರೆ ಏನಪ್ಪಾ ಅಂದ್ರೆ ಯುನಿಟಿ ಆಗ್ತಾರೆ, ಒಟ್ಟಾಗ್ತಾರೆ ಅವರೆಲ್ಲ. ಅದಕ್ಕೆ ಸಂಘಗಳು ಅಂತ ಕರಿತೀವಿ. ಸಂಘ ಅಂದ್ರೆ ಏನಪ್ಪಾ ಅಂದ್ರೆ ಯೂನಿಯನ್, ಅಂದ್ರೆ ನಾವೆಲ್ಲ ಒಟ್ಟಾಗಿರ್ತೀವಿ, ಯಾವುದೇ ಬಂದ್ರು ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ. ಈ ರೀತಿ ಮನುಷ್ಯ ಒಂದು ಬೋಧನೆಗಳಿಂದ ಒಟ್ಟಾಗಿ ಮಾಡುವಂತ ಈ ಸಂಘಗಳು, ಯೂನಿಯನ್ಸ್ ಇರ್ಬೋದು, ಈ ರೀತಿಯಾದಂತ ಒಂದು ಸಿಸ್ಟಮ್ಗೆ ಈ ಕ್ರೈಸ್ತ ಬಾಬಿಲೋನ್ ಸಭೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಒಂದ್ ವೇಳೆ ಅದು ರಾಜಕೀಯ ಜೊತೆ ಬೆರಿಬಹುದು, ಇಲ್ಲ ಪ್ರಪಂಚದಲ್ಲಿರುವಂತ ಸಂಘ ಸಂಸ್ಥೆಗಳ ಜೊತೆ ಬೆರಿಬಹುದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಅದೇನಾಗುತ್ತೆ, ಕಟ್ಟಲ್ಪಡುತ್ತೆ. ಈಗ ಕಟ್ಟಲ್ಪಡ್ತಿರೋಂತ ವಿಷಯ ನಡೀತಾ ಇದೆ ಅಂದ್ರೆ ಹೌದು, ನಡೀತಾ ಇದೆ. ಕ್ರಿಸ್ತನ ಪ್ರೀತಿಯ ಸರಸರಿರೆ, ಕಟ್ಟಲ್ಪಡ್ತಿರೋಂತ ವಿಷಯ ನಡೀತಾ ಇದೆ. ಆದ್ರೆ ಕಟ್ಟಲ್ಪಡೋದು ಏನಕ್ಕೋಸ್ಕರ ಅಂತ ಅವ್ರಿಗಿನ್ನ ಗೊತ್ತೇ ಇಲ್ಲ. ಕರೆಕ್ಟ್ ಅಲ್ವಾ? ಕಟ್ಟಲ್ಪಡುವಂತ ಒಂದು ವಿಷಯ ನಡೀತಾ ಇದೆ, ಕಟ್ಟಲ್ಪಡುತ್ತಿರುವಂತ ಉದ್ದೇಶ ಏನಂತ ಅವ್ರಿಗೇನಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಲ್ವಾ? ಸೊ ನಾವಾಗಿ ನೋಡ್ಬೇಕಾದ್ರೆ ಇವತ್ತು ಪ್ರಪಂಚದಾದ್ಯಂತ ಏನಾಗ್ತಿದೆ, ಹಲವಾರು ಒಂದು ವಿಷಯಗಳನ್ನ ನಾವು ಗಮನದಲ್ಲಿ ನೋಡ್ಬಹುದು. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಲ್ಲ, ಯಾವ ರೀತಿ ಅವ್ರು ಕಟ್ಟಲ್ಪಡುವಂತ ಒಂದು ಕೆಲಸ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ, ಈ ಪ್ರಪಂಚದಾದ್ಯಂತ ಈ ಒಂದು ಕೌನ್ಸಿಲ್ ಬರ್ತಾ ಇದೆಯಲ್ಲ, ಅಂದ್ರೆ ಚರ್ಚ್ ಕೌನ್ಸಿಲ್, ಚರ್ಚ್ ಯೂನಿಟಿ ಅನ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಅವರೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡು ಏನ್ ಮಾಡ್ತಿದಾರೆ, ಒಂದು ಸಂಘಟನೆ ಆಗೋದಕ್ಕೆ ಅವರ ಪ್ರಯತ್ನ ನಡೀತಾ ಇರುವಂತ ವಿಷಯವನ್ನ ನಾವು ನೋಡ್ಬೋದು ಅಲ್ವಾ? ಯೂನಿಟಿಯಾಗಿ, ಒಟ್ಟಾಗಿ, ವರ್ಲ್ಡ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ ಆಗಿ ಬೆಳೆಯುವಂತ ಒಂದು ಕೆಲಸಗಳ ಎಲ್ಲ ಹೊರಡೆ ಏನಾಗ್ತಿದೆ, ಅದು ನಡೀತಾ ಇದೆ. ಅದನ್ನೆಲ್ಲವನ್ನು ಕೂಡ ಏನ್ ಮಾಡ್ಬೋದು, ನಾವು ನೋಡ್ಬೋದು ಕ್ರಿಸ್ತನ ಪ್ರೀತಿಯ ಸರಸರೆ. ಇದೆಲ್ಲ ನಮ್ಮನ್ನ ಏನ ಸೂಚಿಸ್ತಂದ್ರೆ, ಈ ಒಂದು ಸಭೆ ಆಗಿ ಕರೆಯಲ್ಪಟ್ಟಂತ ಈ ಒಂದು ದೇವರ ಮಕ್ಕಳು ಈ ಒಂದು ಸಂಘ ಸಂಸ್ಥೆಯಲ್ಲಿ ಏನಾಗಲ್ಲ, ಅವರು ಬೆರೆಯಲ್ಲ, ಅವ್ರು ಕನೆಕ್ಟ್ ಆಗಲ್ಲ. ನಮ್ದು ನೋಡಿ, ಯಾವ್ದಾದ್ರು ಕಮ್ಯುನಿಟಿ ಇದೆಯಾ, ನಾವು ಲೋಕಕ್ಕೆ ಒಂದು ರೆಕಗ್ನೈಸ್ ಆಗೋದಕ್ಕೆ ಒಂದು ಹೆಸರು ಇಟ್ಕೊಂಡಿದೀವಿ ಅಷ್ಟೇ. ಆದ್ರೆ ನಮ್ಮ ಹಿನ್ನೆಲೆ, ನಮ್ಮ ಒಂದು ಮನಸ್ಸಿನ ಭಾವನೆಗಳು ತಗೊಂಡಾಗ ನಾವೆಲ್ಲರೂ ದೇವರ ವಾಕ್ಯಕ್ಕೆ, ಸತ್ಯವೇದ ಬಿಟ್ರೆ ನಮ್ಗೆ ಯಾವುದೂ ಇಲ್ಲ. ನಮ್ಗೆ ಸತ್ಯವೇದ ಬಿಟ್ಬಿಟ್ರೆ ಬೇರೆ ಯಾವುದೇ ವಿಷಯಕ್ಕೆ ನಾವು ಗಮನ ಕೊಡಲ್ಲ. ನೋಡಿ, ಆ ಸತ್ಯವೇದಕ್ಕೆ ಅನುಗುಣವಾಗಿ ಯಾರು ಹೇಳ್ತಾರೋ ಅದನ್ನ ಮಾತ್ರ ಕೇಳ್ತೀವಿ. ನೋಡಿ, ನಮ್ಮ ಬ್ರದರ್ ಬರ್ದಿರ್ತಾರೆ, ಈ ಪುಸ್ತಕಗಳನ್ನ ನಾವು ಓದ್ತೀವಿ ಅಂದ್ರೆ ಕಾರಣ ಕರೆಕ್ಟ್ ಆಗಿದೆ, ಸತ್ಯವೇದ ವಾಕ್ಯವನ್ನ ವಿವರಣೆ ಕರೆಕ್ಟ್ ಆಗಿ ಕೊಡ್ತಾ ಇದೆ ಅಂತ ಅಷ್ಟೇ. ಅದನ್ನ ಬಿಟ್ರೆ ಯಾವುದೇ ಒಂದು ಸೋರ್ಸ್ನ ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಆಗಿ ಇಟ್ಕೊಳ್ಳಲ್ಲ, ಅದು ಬದಲಾಗಿ ಬೇರೆ ಒಂದನ್ನ ಫಾಲೋ ಮಾಡ್ಬೇಕಂತ ಉದ್ದೇಶ ನಮ್ಗೆ. ಆದ್ರೆ ಇವರೆಲ್ಲರೂ ಕೂಡ ಅವ್ರದೇ ಆದಂತ ಕ್ರೀಡ್ ಇರುತ್ತೆ, ಅವ್ರದೇ ಆದಂತ ಬೋಧನೆ ಇರುತ್ತೆ, ಅವ್ರದೇ ಆದಂತ ತತ್ವಗಳಿರುತ್ತೆ, ಅದ್ರ ಮೇಲೆ ಆಧಾರಿತವಾಗಿ ಅವರೆಲ್ಲರೂ ಕೂಡ ಇರ್ತಾರೆ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಅದು ಹಿಂದೆಂದೂ ಇಲ್ಲದ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಈಗ ಬೆಳೀತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಕಂಟಿನ್ಯೂ ಮಾಡೋಣ. ಓದ್ಬೇಕಾ ಬ್ರದರ್? ಎಸ್, ಓದಿ.
ನಾಗರಿಕ ಪ್ರಪಂಚವು ಸಾಮ್ಯದಲ್ಲಿನ ಹೊಲವಾಗಿದೆ. ಅದರಲ್ಲಿ ಸುಧಾರಣಾ ಕಾರ್ಯದಲ್ಲಿ ಸಿದ್ಧಾಂತಗಳ ಕಚ್ಚಾಟದ ಗಾಳಿಯು ಒಂದೆಡೆಯಿಂದ ಮತ್ತೊಂದೆಡೆಗೆ ಗೋಧಿ ಮತ್ತು ಅಣಜಿ ಇವೆರಡನ್ನೂ ದೊಡ್ಡ ಗುಂಪುಗಳನ್ನಾಗಿ ಪಂಗಡಗಳನ್ನಾಗಿ ಮಾಡಿ ಒಂದನ್ನು ಒಂದು ಸಿದ್ಧಾಂತದ ಕಡೆಗೆ ಮತ್ತೊಂದನ್ನು ಮತ್ತೊಂದು ಸಿದ್ಧಾಂತದ ಕಡೆಗೆ ಬಾಗುವಂತೆ ಒಗೆಯಿತು. ಅಡ್ಡಾದಿಡ್ಡಿಯಾಗಿ ಎಸೆಯಲ್ಪಟ್ಟ ಈ ಗೋಧಿ ಮತ್ತು ಅಣಜಿಯು ಬಹಳ ನಿಕಟವಾಗಿ ಅವ್ಯವಸ್ಥೆಯಾಗಿದ್ದು ಎಲ್ಲದರ ಪ್ರತ್ಯೇಕ ಅಸ್ತಿತ್ವವನ್ನು ತೆಗೆದುಹಾಕಿತು. ಸಿದ್ಧಾಂತಗಳ ಬಿರುಗಾಳಿ ಬಹಳ ಹಿಂದೆ ಸರಿದಿದ್ದರೂ ಅದರ ವಿಭಾಗಗಳು ಅಭ್ಯಾಸ ಬಲದಿಂದ ಮುಂದುವರಿಯಿತು. ಕೇವಲ ಅಲ್ಲಿ ಇಲ್ಲಿ ಗೋಧಿಯ ತಲೆಯು ತಾನಾಗಿಯೇ ಸಮೂಹ ಭಾರದಿಂದ ನೀತಿವಂತಿಕೆಗೆ ಏಳಲು ಪ್ರಯತ್ನಿಸಿತು. ಥ್ಯಾಂಕ್ ಯು. ಓಕೆ, ನೋಡ್ಬೇಕಾದ್ರೆ ಈ ಒಂದು ಸಾಮ್ಯದಲ್ಲಿ ನೋಡ್ತೀವಿ. ಸಾಮ್ಯದಲ್ಲಿ ಹೊಳ ಅಂತ ಹೇಳಿದಾಗ ಇಡೀ ಪ್ರಪಂಚವನ್ನ ಸೂಚಿಸ್ತಾ ಇದೆ. ನೋಡಿ, ದೇವರ ಸುವಾರ್ತೆ ಅಪೊಸ್ತಲರ ಮೂಲಕ ಏನಾಯ್ತು ಅಂದ್ರೆ ಇಡೀ ಲೋಕಕ್ಕೆ ಕೊಂಡೊಯ್ಯಲ್ಪಡ್ತು, ಇಡೀ ಲೋಕಕ್ಕೆ ಸಾರಲ್ಪಡ್ತು. ಇಡೀ ಲೋಕಕ್ಕೆ ಸಾರುವಂತ ಒಂದು ಕೆಲಸವೇ ಅವ್ರಿಗೆ ಕೊಡಲ್ಪಡ್ತು. ಈ ಸುವಾರ್ತೆಯು ಭೂಮಿಯ ಕಟ್ಟ ಕಡೆಗೆ ಸಾರಲ್ಪಡ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದರ ಪ್ರಗತಿ, ಇದರ ಒಂದು ಕೆಲಸದ ಕಾರ್ಯ 2000 ವರ್ಷಗಳ ಹಿಂದೆ ನಡೆದ್ರು ಕೂಡ 2000 ವರ್ಷಗಳು ಕೂಡ ಇದೇ ನಡೀತಾ ಇತ್ತು. ಹೌದು, ಒಂದ್ ವೇಳೆ ಅಪೊಸ್ತಲರ ಕಾಲದಲ್ಲಿ ಒಂದು 100 ಜನರ ಕೆಲಸ ಮಾಡಿರ್ಬೋದು, 100 ಜನರಿಂದ 1000 ಜನ ಬಂದಿರ್ಬೋದು. ಆದ್ರೆ ಕತ್ತಲ ಯುಗದಲ್ಲಿ ಏನಾಯ್ತು, ಡಾರ್ಕ್ ಏಜಸ್ ಅಲ್ಲಿ ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ಎಲ್ಲ ಇರ್ಬೇಕಾದ್ರೆ ನಿಜವಾದ ದೇವ್ರ ಮಕ್ಳು ಕಡಿಮೆ ಆಗಿದ್ರು ಕೂಡ ಹಾಗಂತ ಸುವಾರ್ತೆ ಸಾರುವಂತ ಕೆಲಸ ನಿಂತಿರ್ಲಿಲ್ಲ, ಮಿಷನರಿಗಳ ಕೆಲಸ ನಿಂತಿರ್ಲಿಲ್ಲ. ಈ ಸುವಾರ್ತೆ ಕಟ್ಟ ಕಡೆಗೆ ಏನಾಯ್ತು, ಇಡೀ ಲೋಕಕ್ಕೆ ಸಾರಲ್ಪಡ್ತಂದ್ರೆ ಈ ನಾಗರಿಕ ಪ್ರಪಂಚದಲ್ಲಿ ಏನಾಯ್ತು, ದೇವರ ಗೋಧಿ ಎಂಬ ಬೀಜವನ್ನ, ದೇವರ ವಾಕ್ಯ ಎಂಬ ಬೀಜವನ್ನ ಏನಾಯ್ತು ಎಲ್ಲ ಕಡೆ ಬಿತ್ತಲ್ಪಡ್ತು. ಆದ್ರೂ ಕೂಡ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಸಮಯದಲ್ಲಿ ಹಣಜು ಕೂಡ ಏನಾಯ್ತು ಬಿತ್ತಲ್ಪಡ್ತು. ಈ ಹಣಜಿ ಗೋಧಿ ಎರಡೂ ಬೆಳೀತಾ ಇರ್ಬೇಕಾದ್ರೆ ಹಲವಾರು ಸಿದ್ಧಾಂತಗಳು ಒಡೆ ಉಟ್ಕೊಂಡು ಅಂತ ನೋಡ್ತೀವಿ. ಏನಪ್ಪಾ ಇದು ಸಿದ್ಧಾಂತ ಅಂದ್ರೆ, ನೋಡಿ, ಒಬ್ಬ CSI ಅಂತ ತಗೊಂಡ್ರೆ ಆ CSI ಚರ್ಚ್ ಅಲ್ಲಿರೋ ತಮ್ಮದೇ ಆದಂತ ಒಂದು ಇದನ್ನ ಫಾಲೋ ಮಾಡ್ತಾರೆ, ಕ್ರೀಡ್ ನ ಫಾಲೋ ಮಾಡ್ತಾರೆ. ನೋಡಿ, ನಮ್ಮ ಬೋಧನೆ ಹಿಂಗೆ, ನಮ್ಮ ನಂಬಿಕೆ ಹಿಂಗೆ, ಇದನ್ನ ನೀವು ಫಾಲೋ ಮಾಡ್ಬೇಕಂದ್ಬಿಟ್ಟು. ಈ ರೋಮನ್ ಕ್ಯಾಥಲಿಕ್ ಹೋದ್ರೆ ಅವ್ರದೇ ಆದಂತ ಒಂದು ಸಿದ್ಧಾಂತ ಇರುತ್ತೆ, ಅವ್ರದೇ ಆದಂತ ಒಂದು ಕ್ರೀಡ್ ಇರುತ್ತೆ. ಇದೇನಪ್ಪ ಈ ಕ್ರೀಡ್ ಸಿದ್ಧಾಂತ ಏನಪ್ಪಾ ಅಂದ್ರೆ, ಜನರನ್ನ ಬೇರೆ ಕಡೆ ಹೋಗದಾಗಿ ಹಿಡಿದಿಟ್ಕೊಳ್ಳುವಂತ ಒಂದು ಸಿಸ್ಟಮ್ ಅದು. ನೋಡ್ರಿ, ಯಾರು ಇದೇ ನಮ್ದು ನಂಬಿಕೆ, ಈ ನಂಬಿಕೆ ಯಾರು ಫಾರ್ಮ್ ಮಾಡಲ್ವೋ ಅವ್ರ ಹತ್ರ ಸೇರ್ಬಾರ್ದು ಅಂತ ಹೇಳ್ಬಿಟ್ರೆ ಜನ ಏನ್ ಮಾಡ್ತಾರೆ ಮೈಂಡ್ ಅಲ್ಲಿ, ಓಕೆ ಇದೇ ನಮ್ಮ ನಂಬಿಕೆಪ್ಪ, ನಾವ್ ಇದನ್ನೇ ಫಾಲೋ ಮಾಡ್ಬೇಕು. ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ಟ್ರಿನಿಟಿ ಇಲ್ಲ ಅನ್ಬಿಟ್ರೆ ದಯವಿಟ್ಟು ಸೇರ್ಬೇಡ್ರಿ ಅವ್ರ ಹತ್ರ, ಸುಳ್ಳು ಬೋಧಕರು ಅಂದ್ರೆ ಇವ್ರ ನಂಬಿಕೆನೋ ಸಿದ್ಧಾಂತ ಟ್ರಿನಿಟಿ. ಇನ್ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ನೋಡ್ರಿ, ಯಾರಾದ್ರೂ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಸೈತಾನನ ಇವರು ಸೈತಾನ ನಮ್ಮ ಆಂಟಿಕ್ರೈಸ್ಟ್ ಬಗ್ಗೆ ಮಾತಾಡ್ತಾ, ಇಲ್ಲವೇ ಆತ್ಮದ ಬಗ್ಗೆ ಮಾತಾಡ್ತಾ, ನರಕದ ಬಗ್ಗೆ ಮಾತಾಡ್ತಾ, ಯಾರೋ ನರಕ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ಬಿಡ್ರಿ, ನಂಬೇಡ್ರಿ, ನರಕ ಹೇಗಿಲ್ದೇ ಇರೋಕ್ಕಾಗುತ್ತೆ. ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸುಮಾರಿದೆ ಕ್ರಿಸ್ತನ ಪ್ರೀತಿ ಸಹೋದರರೇ ಅಲ್ವಾ. ನಮ್ಗೆ ಗೊತ್ತಿರೋ ಪ್ರಕಾರವಾಗಿ 750 ಅಂತ ಹೇಳ್ತೀವಿ, ನಮ್ಗೆ ಗೊತ್ತಿರೋದಷ್ಟೇ. ಸುಮಾರಿದೆ. ಒಬ್ಬೊಬ್ರು ಏನ್ ಮಾಡಿದಾರೆ, ಅವ್ರದೇ ಆದಂತ ಒಂದು ಸಿಸ್ಟಮ್ ನ ಡೆವಲಪ್ ಮಾಡಿ ನಾವ್ ಹೆಸರು ಹಾಕೊಳಕ್ ಹೋದ್ರೆ CSI, ರೋಮನ್ ಕ್ಯಾಥಲಿಕ್, ಲೂಥ್ರನ್, ಬ್ಯಾಪ್ಟಿಸ್ಟ್, ಮೆಥಡಿಸ್ಟ್, ಸೆವೆಂತ್ ಡೇ ಅಡ್ವಾಂಟಿಸ್ಟ್, ಎಷ್ಟೋ ಇದನ್ನ ಸಭೆಗಳನ್ನ ನಾವು ಗುರುತಿಸಬಹುದು. ಇವರೆಲ್ಲ ಏನಪ್ಪಾ ಅಂದ್ರೆ ಇವ್ರ ಬ್ರಾಂಚಸ್ ಎಷ್ಟೋ ಇರುತ್ತೆ, ಪ್ರಪಂಚದಾದ್ಯಂತ ಕೆಲವು ಬ್ರಾಂಚಸ್ ಇರುತ್ತೆ, ಅವರೆಲ್ಲ ಒಟ್ಟಿಗೆ ಯುನಿಟಿ ಆಗಿರುತ್ತೆ. ಇದೆಲ್ಲ ಏನಪ್ಪಾ ಅಂದ್ರೆ ಒಂದು ಯುನಿಟಿ. ನೋಡಿ, ಈ ಸಿದ್ಧಾಂತ ಏನಾಯ್ತು, ಒಂದು ದೊಡ್ಡ ಗಾಳಿ ರೀತಿಯಲ್ಲಿ ಎಲ್ಲರ ಮೇಲೆ ಬಡಿತು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಸಿದ್ಧಾಂತ ಸಪ್ರೇಟ್ ಮಾಡ್ತು ಎಲ್ಲರನ್ನ. ಅವ್ರದ್ದು ಯಾವ್ದಂದ್ರೆ ಸಿದ್ಧಾಂತವನ್ನ ಜನರು ಇಟ್ಕೊಂಡು ಮಾಡಿದ್ರು, ನಂಬಿಕೆನ ಮೈಂಡ್ ಅಲ್ಲಿ ಬೆಳೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಅದೇ ಸಿದ್ಧಾಂತವನ್ನ ಬೆಳೆಸ್ಕೊಂಡಿರುವಂತ ಸಭೆಗಳಲ್ಲಿ, ಪಂಗಡಗಳ ಮಧ್ಯದಲ್ಲಿ ಗೋಧಿಗಳು ಕೂಡ ಇತ್ತು ಅನ್ನೋಂಥ ವಿಷಯವನ್ನ ಮರಿಬಾರ್ದು. ಈ ಗೋಧಿ ಯಾವ ಗುಣಗಳನ್ನ ತೋರಿಸ್ತಾ ಇತ್ತು ಅಂತ ನೋಡಿದಾಗ ನಾವು ಮೊದಲೇ ನೋಡಿದ್ವಿ ಗೋಧಿಯ ವಿಶೇಷತೆ ಏನಪ್ಪಾ ಅನ್ಬಿಟ್ಟು. ನೋಡ್ರಿ, ಈ ಹಣಜಿ ಅನ್ನೋದು ಅದ್ರೊಳಗೆ ಬರೀ ಗಾಳಿ ಮಾತ್ರ ಇರುತ್ತೆ, ಅದು ಹೊರಗೆ ಏನಿರಲ್ಲ, ಯಾವುದೇ ರೀತಿಯಾದಂತ ಒಂದು ಒಂದು ಕಾಳಾಗ್ಲಿ ಏನಿರಲ್ಲ, ಗೋಧಿ ಕಾಳುಗಳಿಗೆ ಏನಿರಲ್ಲ ಅದ್ರ ಒಳಗೆ. ಅದು ನೋಡಕ್ ಹೆಂಗಿರುತ್ತೆ, ಗೋಧಿ ತರಣ ಇರುತ್ತೆ. ಆ ಒಂದು ವೆಯ್ಟ್ ಇರಲ್ಲ ಅದಕ್ಕೆ, ಆ ಒಂದು ತೂಕ ಇರಲ್ಲ. ಅದರಿಂದ ನೋಡಕ್ ಹೆಂಗಿರುತ್ತೆ ಅಂದ್ರೆ ನಿಂತ್ಕೊಂಡಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಈ ಗೋಧಿ ಕಾಲು ಬೆಳೀತಾ 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 ವೆಯ್ಟ್ ಆಗುತ್ತೆ, ಅದು ನಿಂತ್ಕೊಳ್ಳೋಕ್ಕಾಗಲ್ಲ, ಏನಾಗುತ್ತೆ, ಬಾಗ್ಬಿಡುತ್ತೆ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸತ್ಯ ಅಂತ ವಿಷಯ ಬಂದಾಗ ಯಾರು ಅದಕ್ಕೆ ವಿಧೇಯರಾಗಿ ಮನ ತಾಳ್ಮೆಯನ್ನ ತೋರಿಸ್ತಾರೋ, ದೇವರವ್ರನ್ನ ಅಲ್ಲಿಂದ ಸಪರೇಟ್ ಮಾಡುವಂತ ಕೆಲಸವನ್ನ ಸುಮಾರು 2000 ವರ್ಷಗಳಿಂದ ಕೂಡ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಈ ಕಾಲದ ಅಂತ್ಯದಲ್ಲಿ ದೇವ್ರ ಏನ್ ಮಾಡ್ತಿದ್ದಾರೆ, ಇನ್ನು ಹೆಚ್ಚಾಗಿ ಆ ಒಂದು ಕೆಲಸವನ್ನ
ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಅಲ್ವಾ. ಸೊ ಹಾಗಾಗಿ ಈ ಅಂತ್ಯಕಾಲದಲ್ಲಿ ಈ ಗೋಧಿ ಏನಾಗ್ತಿದೆ, ಗೋಧಿಯನ್ನ ಸಪರೇಟ್ ಮಾಡುವಂತ ಕೆಲಸ ಮತ್ತೆ ಹಣಜಿಯನ್ನ ಸಪರೇಟ್ ಮಾಡುವಂತ ಕೆಲಸ ಏನಾಗಿದೆ, ತುಂಬಾ ವೇಗವಾಗಿ ನಡೀತಾ ಇದೆ. ಕೆಲವೊಂದ್ ಕಡೆ ಈ ಸಿದ್ಧಾಂತದ ಒಂದು ಬೋಧನೆಗಳು ಸ್ಟಾಪ್ ಆದ್ರು ಕೂಡ, ಸ್ಟಾಪ್ ಆದ್ರೆ ಫಾರ್ ಎಕ್ಸಾಂಪಲ್ ಮಾರ್ಟಿನ್ ಲೂಥರ್ ಬಂದ್ರು, ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು, ಸಿದ್ಧಾಂತವನ್ನ ಹೇಳಿದ್ರು, ಸತ್ತೋಗ್ಬಿಟ್ರು. ಅವ್ರು ಇಲ್ದೇ ಇದ್ರು ಕೂಡ ಅವರು ಹುಟ್ಟಿಸಿ ಹಾಕಿದಂತ ಬೋಧನೆ ಅದೇನಾಗುತ್ತೆ, ಮನುಷ್ಯರ ಒಂದು ಅಭ್ಯಾಸ ಫಲವಾಗ್ಬಿಟ್ಟಿದೆ. ಇವತ್ತು ಒಂದು ಹ್ಯಾಬಿಟ್ಸ್ ಆಗ್ಬಿಟ್ಟಿದೆ ಜನರಿಗೆ. ಅದನ್ನೇನ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಎಲ್ಲ ಏನಪ್ಪಾ ಅಂದ್ರೆ ವಂಶವಾಗಿ ಒಂದು ಅಭ್ಯಾಸವಾಗಿ ಬಂದ್ಬಿಡುತ್ತೆ. ಈ ರೀತಿ ಪ್ರಾರ್ಥನೆ ಮಾಡ್ಬೇಕು, ಈ ರೀತಿ ಜಪ ಮಾಡ್ಬೇಕು, ಪರಲೋಕದಲ್ಲಿರುವ ದೇವರ ಅಂತ ಪ್ರಾರ್ಥನೆ ಹಿಂಗೆ ಇರ್ಬೇಕು, ಹಿಂಗೆ ಕೇಳಿ ಹಿಡಿಬೇಕು, ಇದೆಲ್ಲ ಅಭ್ಯಾಸ ಅವ್ರಿಗೆ, ಪ್ರಾಕ್ಟೀಸ್ ಅಷ್ಟೇ ಅವ್ರಿಗೆ. ಈ ಪ್ರಾಕ್ಟೀಸ್ ಅಂದ್ರೆ ಹೆಂಗ್ ಗೊತ್ತ ಹೇಳ್ಬೋದು, ನಾವು ಗಾಡಿ ಸೈಕಲ್ ಎಲ್ಲ ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೀಳ್ತೀವಿ ಸೈಕಲ್ ಓಡಿಸ್ಬೇಕಾದ್ರೆ. ಅದೇ ಸೈಕಲ್ ಕಲ್ತ ಮೇಲೆ ಬೀಳಲ್ಲ ನಾವು, ಯಾಕೆ, ಅಭ್ಯಾಸ ಆಗಿರುತ್ತೆ. ನಾವ್ ಎಲ್ಲ ನೋಡ್ಕೊಂಡು ಹೋದ್ರೆ ಕರೆಕ್ಟಾಗಿ ಓಡಿಸ್ಕೊಂಡು ಹೋಗ್ತೀವಿ. ಆ ರೀತಿ ಇವರೆಲ್ಲ ಏನಪ್ಪಾ ಅಂದ್ರೆ ಈ ಅಭ್ಯಾಸ ಆದ್ಮೇಲೆ ಅದನ್ನ ಇವ್ರಿಗೆ ಮೈಂಡ್ ಇರಲ್ಲ, ಅಲ್ಲಿ ಬರೀ ಬಾಡಿ ಮಾತ್ರ ಇರುತ್ತೆ ಅಷ್ಟೇ, ಮನಪೂರ್ವಕವಾಗಿ ಏನು ಮಾಡಲ್ಲ. ಅಭ್ಯಾಸ ಯಾವಾಗ್ಲೂ ಹೆಂಗಿರುತ್ತೆ ಅಂದ್ರೆ ಆ ಹ್ಯಾಬಿಟ್ ನಮ್ಗೆ, ನಾವು ಮೈಂಡ್ ಇಂದ ಕೆಲವೊಂದು ಮಾಡಿರಲ್ಲ ಅದನ್ನ, ಆದ್ರೆ ನಮ್ ಪ್ರಾಕ್ಟೀಸ್ ಏನಾಗುತ್ತೆ ನಮ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಇವರೆಲ್ಲ ಕೂಡ ಏನಪ್ಪಾ ಅಂದ್ರೆ ಈ ರೀತಿಯಾದಂತ ಒಂದು ಗುಣಗಳನ್ನ ಬೆಳೆಸ್ಕೊಂಡು ಅದರ ಒಂದು ಅಸ್ತಿತ್ವ ಏನಾಯ್ತು ಅಂದ್ರೆ ಅವರೊಡೆ ತುಂಬಾ ಬೇರೂರ್ ಬಿಟ್ಟಿದೆ. ಈಗ ಅದನ್ನ ಕಿತ್ತಾಕೋದು ತುಂಬಾ ಕಷ್ಟ. ಆದ್ರೆ ಕೆಲವ್ರು ಮಾತ್ರ ದೇವರ ವಾಕ್ಯವೆಂಬ ಸತ್ಯಕ್ಕೆ, ದೇವರ ಸತ್ಯವೆಂಬ ವಾಕ್ಯ ಬೀಜಕ್ಕೆ ತಮ್ಮ ಹೃದಯವನ್ನು ತೆಗೆದಿಟ್ಟು ಅದನ್ನ ಬಿತ್ತೋದಕ್ಕೆ ಅವಕಾಶ ಕೊಟ್ಟು ಅದು ಬೇರು ಬಿಡುವ ಹಾಗೆ, ಅದು ಫಲ ಕೊಡುವ ಹಾಗೆ ಕೆಲವ್ರು ಮಾತ್ರ ಮಾಡುವವರಾಗಿರ್ತಾರೆ. ಕ್ರಿಸ್ತನ ಅವ್ರು ಮಾತ್ರ ಏನಾಗಿರ್ತಾರೆ ಅಂದ್ರೆ ಆ ಗೋಧಿಗಳಾಗಿರ್ತಾರೆ ಅನ್ನೋಂಥ ವಿಷಯವನ್ನ ಇಲ್ಲಿ ನೋಡ್ತೀವಿ. ಓಕೆನಾ, ಕಂಟಿನ್ಯೂ ಮಾಡಿ. ಓದ್ಲಾ ಬ್ರದರ್? ಹೋದ್ರಿ. ಆದರೆ ಸುಗ್ಗಿಯ ಕಾಲವು ಗೋಧಿಯನ್ನು ಹಣಚಿಯ ಭಾರದಿಂದ ಮತ್ತು ಅಡೆತಡೆಗಳಿಂದ ಬಿಡುಗಡೆಗೊಳಿಸಲು ಬಂತು. ಸತ್ಯವೆಂಬ ಕುಡುಗೋಲು ಈ ವರ್ಗವನ್ನು ಕ್ರಿಸ್ತನು ಮೂಲದಲ್ಲಿ ಉಂಟುಮಾಡಿದ್ದ ಸ್ವಾತಂತ್ರ್ಯತೆಗೆ ಸಿದ್ಧಪಡಿಸಿದ್ದಾಗ್ಯೂ ಅದೇ ಕುಡುಗೋಲು ಹಣಜಿಯ ಮೇಲೆ ವಿರುದ್ಧ ಪ್ರಭಾವವನ್ನು ಬೀರುವುದಾಯಿತು. ಹಣಜಿಯ ಉತ್ಸಾಹವು ದೇವರ ಕಡೆಗೆ ವ್ಯಕ್ತಿಗತ ವಿಧೇಯತೆ ಮತ್ತು ಮೈತ್ರಿಯ ಬದಲಾಗಿ ಭಿನ್ನ ಪಂಥೀಯ ಹೆಚ್ಚುಗಾರಿಕೆ ಮತ್ತು ತೋರಿಕೆಯ ಕಡೆಗಿದೆ. ಹೀಗಾಗಿ ಪ್ರಸ್ತುತ ಸತ್ಯಗಳು ಅದರ ಪ್ರವೃತ್ತಿಯು ಅನ್ವೇಷಿಸಿ ಎಲ್ಲಾ ಭಿನ್ನ ಪಂಥೀಯರನ್ನು ಒಮ್ಮೆಲೆ ಖಂಡಿಸಿ ಮತ್ತು ಅವರು ತಿರಸ್ಕರಿಸುವ ಮತ್ತು ಬಲವಾಗಿ ವಿರೋಧಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರೀಕ್ಷಿಸುವುದಾಗಿದೆ. ಒಬ್ಬರೊಡನೊಬ್ಬರು ಅನ್ಯೋನ್ಯವಾಗುವಂತೆ ಏರ್ಪಾಡು ಮಾಡಿದ್ದಾಗ್ಯೂ ಎಲ್ಲಾ ಪಂಗಡಗಳು ಪ್ರಸ್ತುತ ಸತ್ಯದ ವಿಘಟನೆಯ ಪ್ರವೃತ್ತಿಯನ್ನು ಪುಡಿ ಮಾಡುವ ವಿರೋಧಿಸುವಲ್ಲಿ ಒಂದಾಗುತ್ತವೆ. ಎಷ್ಟರ ಮಟ್ಟಿಗೆ ಎಂದರೆ ಹಗ್ಗಗಳನ್ನು ನಿಧಾನವಾಗಿ ಜಾಗರೂಕತೆಯಿಂದ ಆದರೂ ಬಿಗಿಯಾಗಿ ಧಾರ್ಮಿಕ ವಿಷಯಗಳ ಬಗ್ಗೆ ಎಲ್ಲ ವೈಯಕ್ತಿಕ ಆಲೋಚನೆಗಳು ಮತ್ತು ಅಧ್ಯಯನಗಳ ಮೇಲೆ ಬಿಗಿಯಾಗಿ ಎಳೆಯುವಷ್ಟರ ಮಟ್ಟಿಗೆ ಇಲ್ಲವಾದರೆ ಅವರ ಸಂಘಟನೆಗಳಿಂದ ತುಂಡು ತುಂಡಾಗಿ ಬೀಳಬೇಕು. ಎಲ್ಲ ಗೋಧಿಯು ತಪ್ಪಿಸಿಕೊಂಡು ಹಣಜಿಯನ್ನು ಮಾತ್ರ ಉಳಿಸುವುದು. ಥ್ಯಾಂಕ್ ಯು. ಓಕೆ, ಸರಸರೇ, ಇಲ್ಲಿ ಗಮನಿಸುವಂತ ವಿಷಯವನ್ನ ನಾವು ನೋಡಿದಾಗ ಈ ಸುಗ್ಗಿಯ ಕಾಲ ಅಂತ ಬಂದಾಗ, ಈ ಸುಗ್ಗಿಯ ಕಾಲ ಅನ್ನೋದು ತುಂಬಾ ವಿಶೇಷ ಅಂತ ವಿಷಯ. ಏನಪ್ಪಾ ಅಂದ್ರೆ ದೇವರ ಮಕ್ಕಳಿಗೆ ನಾವು ನೋಡ್ತಿದ್ವಿ 1560 ವರ್ಷ ಕ್ರೈಸ್ತರಿಗೆ ಎಷ್ಟೆಲ್ಲ ಒಂದು ಹಿಂಸೆಗಳು ನಡೀತಾ ಇತ್ತು ಅಂತ ಅಲ್ವಾ. ಆಗ ಈ ಹಣಜಿಗಳ ಒಂದು ರಾಜ್ಯಭಾರವೇ ತುಂಬಾ ದೊಡ್ಡದಾಗಿತ್ತು. ಈ ಹಿಂಸೆಗಳ ಮಧ್ಯದಲ್ಲಿ ಈ ಗೋಧಿಗಳು ತಮ್ಮ ಗುಣಗಳನ್ನ ಬೆಳೆಸ್ಕೊಂಡಿದ್ರು. ಈ ಯುಗದ ಅಂತ್ಯ ಅವರಿಗೆ ತುಂಬಾ ಸಂತೋಷದ ವಿಷಯವಾಗಿದೆ. ಯಾವ ರೀತಿ ಅಂದ್ರೆ ಈ ಸುಗ್ಗಿಯಲ್ಲಿ ಅವರು ಗೋಧಿಗಳಾಗಿ ಮಾರ್ಪಟ್ಟು ನೋಡಿ, ಇಲ್ಲಿವರೆಗೆ ಬಂದಿರುವಂತ ಗಾಳಿಗಳಿರ್ಬೋದು, ಎಷ್ಟು ಜನರ ಒಂದು ಈ ಹಣಜಿಗಳು ತಮಗೆ ಬೇಕಾದಂತ ಸಾರವನ್ನ ಕೊಡದೆ ಹೀರ್ಕೊಳ್ಳುವಂತ ವಿಷಯಗಳಿರ್ಬೋದು, ಇದೆಲ್ಲ ಇಲ್ಲಿವರೆಗೆ ನಡೀತಾ ಇತ್ತು. ಆದ್ರೆ ಈಗ ಗೋಧಿಗಳಾಗಿ ಮಾರ್ಪಟ್ಟಾಗಿದೆ. ಯಾವುದು ಗೋಧಿ, ನಿಜವಾದ ಗೋಧಿ. ಈಗ ಸುಗ್ಗಿಯ ಕಾಲದಲ್ಲಿ ತುಂಬಾ ಸಂತೋಷವಾದಂತ ವಿಷಯ, ಯಾಕಂದ್ರೆ ಆ ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಕಣಜಕ್ಕೆ ಸೇರುವಂತ ಒಂದು ಸಮಯ ಬಂತು. ಇದೆರಡು ಕೂಡ ಸತ್ಯವೆಂಬ ಒಂದೇ ಒಂದು ಕುಡುಗೋಲು ಕೆಲಸ ಮಾಡ್ತಿದೆ. ಏನಪ್ಪಾ ಸತ್ಯವೆಂಬ ಒಂದು ಕುಡುಗೋಲು ಕೆಲಸ ಮಾಡ್ತಿದ್ರೆ, ಸತ್ಯವೆಂಬ ಕುಡುಗೋಲು ಮಾಡುವಂತ ಕೆಲಸ ಗೋಧಿನ ಹಣಜಿಯಲ್ಲಿ ಸೇರಿಸುವಂತ ಗೋಧಿನ ಕಣಜಕ್ಕೆ ಸೇರಿಸುವಂತ ಕೆಲಸ ಮಾಡ್ತಾ ಇದೆ. ಹಣಜಿನ ಕಟ್ ಮಾಡಿ ಏನ್ ಮಾಡ್ಬೇಕು, ಬೆಂಕಿಯಲ್ಲಿ ಹಾಕುವಂತ ಕೆಲಸ ಕೂಡ ಸತ್ಯವೆಂಬ ಒಂದೇ ಒಂದು ಕುಡುಗೋಲು ಮಾಡ್ತಾ ಇದೆ. ಹೌದು, ಯಾರೊಬ್ರು ಸತ್ಯವಾಕ್ಯಕ್ಕೆ ವಿಧೇಯರಾಗ್ತಾರೋ
ಅವ್ರಿಗೆ ತುಂಬಾ ಸಂತೋಷವಾಗುತ್ತೆ. ಕರೆಕ್ಟ್ ಅಲ್ವಾ? ತುಂಬಾ ಆನಂದವಾಗುತ್ತೆ. ಇಷ್ಟು ಒಳ್ಳೆ ಸತ್ಯ ಬೋಧನೆ, ದೇವರ ಅಮೂಲ್ಯವಾದ ವಾಗ್ದಾನಗಳು, ಮಹಾಪರಿಶುದ್ಧವಾದಂತ ನಂಬಿಕೆಗೆ ಅನುಸಾರವಾದಂತ ಸತ್ಯವನ್ನು ಕೇಳ್ಬೇಕಾದ್ರೆ ತುಂಬಾ ಸಂತೋಷವಾಗುತ್ತೆ. ನಿಮ್ಗೂ ನಮ್ಗೂ ಆಯ್ತಲ್ವಾ? ಸೊ ಇವತ್ವರೆಗೂ ದೇವರು ನಮ್ಗೆ ಕೊಟ್ಟಿರೋ ಸತ್ಯದ ನಾವು ತಿಳ್ಕೊಂಡ್ರೆ ಹೆಂಗ್ ಅನ್ಸುತ್ತೆ ನಮ್ಗೆ? ಏನಪ್ಪಾ ಸತ್ಯ ಇದು? ಕ್ರಿಸ್ತನ ಪ್ರೀತಿ ಸರಿ ನಿಜ ಏನಪ್ಪಾ ಅಂದ್ರೆ, ಒಂದು ವಿಷಯ ಹೇಳ್ತೀನಿ ಕೇಳ್ರಿ. ನಾವೆಲ್ಲ ಇನ್ನೂ ನಂಬಿಕೆಯಲ್ಲಿ ಇದೀವಿ, ಆದ್ರೆ ನಾವು ನಂಬಿರುವಂತ ಎಲ್ಲಾ ವಿಷಯ ನಮ್ಮ ಕಣ್ಣು ಮುಂದೆ ಒಂದ್ ದಿನ ನಿಜವಾಗ್ಲೂ ನಡೆಯುತ್ತೆ ಅಲ್ವಾ? ಆದ್ರೆ ಅವ್ರು ನಂಬಿರುವಂತ ಯಾವುದೇ ವಿಷಯ ನಡೆಯಲ್ಲ. ಕರೆಕ್ಟ್ ಅಲ್ವಾ? ನಾನು ಆಗ್ಲೂ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ. ಎಲ್ರು ಏನ್ ಮಾಡ್ತಾರೆ, ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿರಲ್ಲ ಅವ್ರು ನರಕಕ್ಕೆ ಹೋಗಿರ್ತಂತ ಅವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಅದ್ ನಡೆದಿರಲ್ಲ. ನಾವೇನ್ ತಿಳ್ಕೊಂಡಿದೀವಿ? ಈ ಲೋಕಕ್ಕೆ ದೇವ್ರ ರಕ್ಷಣೆ ಕೊಡ್ತಾರೆ, ಎಲ್ರು ಪುನರ್ತನ ಬರ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಅವ್ರೆಲ್ರು ಬರ್ತಾರೆ. ಇದು ನಮ್ಮ ನಂಬಿಕೆ. ನೋಡಿ, ಆ ನಂಬಿಕೆ ನೆರವೇರಿದಾಗ ಅದರ ಒಂದು ಸಂತೋಷ ಎಷ್ಟು ದೊಡ್ಡದಾಗಿರುತ್ತೆ. ಯಾಕಂದ್ರೆ ಸತ್ಯ ನಮ್ಮ ಹತ್ರ ಬಂದಾಗ ನಮ್ಗೆ ಒಂದು ದೊಡ್ಡ ಒಂದು ಸಂತೋಷವನ್ನ, ಉತ್ಸಾಹವನ್ನ ಏನ್ ಮಾಡ್ತಾವ ಅಲ್ಲಿ ಕೊಡುವಂತ ವಿಷಯನ ನೋಡ್ತೀವಿ ಅಲ್ವಾ? ಆದ್ರೆ ಈ ಹಣಜಿ ಹೆಂಗಿರುತ್ತಂದ್ರೆ, ಅದು ದೇವರ ವಿಷಯಗಳು ಏನ್ ಮಾಡಲ್ಲ, ಒಂದು ಉತ್ಸಾಹವನ್ನ ಅದು ಯಾವಾಗ್ಲೂ ತೋರ್ಸಲ್ಲ. ದೇವರಿಗೆ ತಕ್ಕಂತ ಉತ್ಸಾಹವನ್ನ ಏನ್ ಮಾಡಲ್ಲ, ಅದು ತೋರಿಸುತ್ತೆ. ಮನುಷ್ಯರಿಗೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಏನಾಗಿದೆ, ತುಂಬಾ ಅದು ಬ್ಯುಸಿ ಆಗ್ಬಿಟ್ಟಿದೆ ಕ್ರಿಸ್ತನ ಪ್ರೀತಿಯ ಸರಸರಿ. ಈ ಒಂದು ಸುವಾರ್ಥ ಯುಗದಲ್ಲಿ ಇವರೆಲ್ಲ ಒಟ್ಟಿಗೆ ಸೇರುವಂತ ಒಂದು ಕೆಲಸವನ್ನ ಏನ್ ಮಾಡ್ತಿದ್ರೆ, ಮಾಡ್ತಾ ಇದಾರೆ ಅಲ್ವಾ? ಹಾಗಾಗಿ ದೇವರ ಒಂದು ವಾಕ್ಯ ಎಲ್ಲರನ್ನ ಪರೀಕ್ಷೆ ಮಾಡ್ತಾ ಇದೆ. ಸತ್ಯವೇ ಎಲ್ಲರನ್ನ ಪರೀಕ್ಷೆ ಮಾಡುವಂತ ಒಂದು ಕುಡುಗೋಲಾಗಿದೆ. ಈ ದಿನದಲ್ಲಿ ನಿಜವಾಗ್ಲೂ ಗೋಧಿಗಳು ಯಾರು, ಅಣಜಿ ಯಾರು ಅಂತ ಡಿವೈಡ್ ಮಾಡುವಂತ ಕೆಲಸ ಅದು ಸತ್ಯದ ಮೂಲಕ ಮಾತ್ರ ಮಾಡಕ್ಕಾಗುತ್ತೆ ಹೊರತು ಬೇರೆ ಯಾವುದರಿಂದಲೂ ಮಾಡಕ್ಕಾಗಲ್ಲ ಅನ್ನೋದು ವಿಶ್ವನ ಇಲ್ಲಿ ನಾವು ನೋಡ್ತೀವಿ. ಹಾಗೆ ಇಲ್ಲೆಲ್ರು ಕೂಡ ಏನಾಗುತ್ತಂದ್ರೆ, ಒಂದು ಪಂಗಡವಾಗಿ ಅಲ್ವಾ, ಎಲ್ರು ಕೂಡ ಏನ್ ಮಾಡ್ತಾರೆ, ಒಂದು ಯುನಿಟಿ ಆಗಿರೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಅದನ್ನ ನಾವು ವಿಷಯ ನೋಡ್ಬೇಕಾರೆ, ಒಬ್ಬರ ಒಡನೊಬ್ಬರು ಅನ್ಯೋನ್ಯವಾಗುವಂತೆ ಏರ್ಪಾಡು ಮಾಡಿದ್ದಾಗ್ಯೂ ಎಲ್ಲ ಪಂಗಡಗಳು ಪ್ರಸ್ತುತ ಸತ್ಯದ ವಿಘಟನೆಯ ಪ್ರವೃತ್ತಿಯನ್ನು ವಿರೋಧಿಸುವಲ್ಲಿ ಒಂದಾಗುತ್ತವೆ ಅಲ್ವಾ? ಎಷ್ಟರ ಮಟ್ಟಿಗೆ ಅಂದ್ರೆ, ಹಗ್ಗಗಳನ್ನು ನಿಧಾನವಾಗಿ ಜಾಗರೂಕತೆಯಿಂದ ಆದರೂ ಬಿಗಿಯಾಗಿ ಧಾರ್ಮಿಕ ವಿಷಯಗಳ ಬಗ್ಗೆ ಎಲ್ಲ ವೈಯಕ್ತಿಕ ಆಲೋಚನೆಗಳು ಮತ್ತು ಅಧ್ಯಯನಗಳ ಮೇಲೆ ಬಿಗಿಯಾಗಿ ಎಳೆಯುವಷ್ಟರ ಮಟ್ಟಿಗೆ ಅನ್ನುವಂಥ ವಿಷಯವನ್ನು ನೋಡ್ತೀವಿ. ಅಂದ್ರೆ ಇವರೆಲ್ಲ ಒಟ್ಟಿಗಾಗ್ತಾ ಇದ್ರು. ಒಟ್ಟಿಗಾಗ್ತಾ ಅಂದ್ರೆ ಏನರ್ಥ, ಯಾವ ರೀತಿಯಲ್ಲಿ ಅಂದ್ರೆ ನೋಡ್ರಿ, ಒಂದ್ ಕಡೆ ಇವರೆಲ್ಲರೂ ಪುಡಿ ಆದ್ರೂ ಕೂಡ ಇವರೆಲ್ಲ ಏನಾಗ್ತಾರೆ, ಒಟ್ಟಿಗೆ ಸೇರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿ ಒಟ್ಟಿಗೆ ಸೇರುವಂತ ಕೆಲಸ ನಡೀತಾ ಇದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ರೈಸ್ತರಲ್ಲಿ ಧರ್ಮಗಳು, ಅವರ ನಂಬಿಕೆಗಳು ವಿಭಿನ್ನವಾಗಿರ್ಬೋದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ವಿಷಯ ಬಂದಾಗ, ಯಾವ್ದಪ್ಪ ವಿಷಯ ಅಂದಾಗ, ಎಲ್ಲರಿಗೂ ಕ್ರೈಸ್ತರಿಗೆ ಬರುವಂತ ಹಿಂಸೆಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಮ್ಮೆಲ್ಲರಿಗೂ ಒಗ್ಗಟ್ಟಾಗಿರ್ಬೇಕು. ಆ ಒಂದು ಒಗ್ಗಟ್ಟಾಗಿರುವಂತ ಗುಣಗಳನ್ನ ನಾವೇನ್ ಮಾಡ್ಬೇಕು, ತೋರಿಸ್ಬೇಕು. ಆ ಒಗ್ಗಟ್ಟಾಗಿರೋದಕ್ಕೆ ನಾವ್ ಏನಾದ್ರು ಮಾಡ್ಬೇಕು. ಆ ಒಗ್ಗಟ್ಟಾಗಿರೋದಕ್ಕೆ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂದ್ರೆ, ನಾವು ನಮ್ಮ ಎಲ್ಲಾ ವಿಷಯಗಳನ್ನ ಬಿಟ್ಟು ಕ್ರೈಸ್ತರು ಅಂತ ಒಂದ್ ಹೆಸರಿಂದ ಎಲ್ಲರೂ ಒಂದಾಗ್ಬೇಕು ಅನ್ನೋಂತ ರೀತಿಯಲ್ಲಿ ಏನಾಗ್ತಾರೆ ಅಂದ್ರೆ, ಅವರು ಎಲ್ಲ ಒಂದು ವಿಷಯಗಳಲ್ಲೂ ಒಂದಾಗಕ್ಕೆ ಪ್ರಯತ್ನ ಪಡ್ತಾರೆ, ಯುನಿಟಿ ಆಗೋದಕ್ಕೆ ಒಂದಾಗಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಗೋಧಿ ಅದ್ರ ಜೊತೆಗೆ ಇರೋದಕ್ಕೆ ಇಷ್ಟಪಡಲ್ಲ ಅಲ್ವಾ? ಗೋಧಿ ಅದನ್ನ ಅಂತ ಒಂದು ಸಿಸ್ಟಮ್ನ ಯಾವಾಗ್ಲೂ ಇಷ್ಟಪಡಲ್ಲ. ಅವರಿಗೆ ಯಾವುದೇ ಮನುಷ್ಯ ಬೋಧನೆ ಸಿಸ್ಟಮ್ಗಳನ್ನ ಆ ಗೋಧಿ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ದೇವರ ಮಕ್ಕಳ ಗುಣನೇ ಅಲ್ಲಿರೋದು. ದೇವರ ಮಕ್ಕಳು ಅನ್ನೋಂಥ ಗುಣ ಎಲ್ಲಿ ತೋರ್ಪಡುತ್ತಂದ್ರೆ, ಸತ್ಯಕ್ಕೆ ಅವ್ರು ಕಿವಿಗೊಡ್ತಾರ ಹೊರತು ಮನುಷ್ಯರ ಬೋಧನೆಗೆ ಕಿವಿಗೊಡಲ್ಲ. ನೋಡ್ರಿ, ಇವತ್ತು ನಿಮಗೂ ನಮಗೂ ಇದೇ ಸತ್ಯ ಅಂತ ಯಾರು ತೋರ್ಸಿದ್ದು ಅಂದ್ರೆ, ದೇವರು ನಮ್ಗೆ ಕೊಟ್ಟು ನಮ್ಗಲ್ಲಿರುವಂತ ಆತ್ಮದ ಮೂಲಕ ನಾವು ಅದನ್ನ ತಿಳ್ಕೊಂಡ್ವಿ. ನೋಡಿ, ನರಕ ಇಲ್ಲ ಅಂತ ನಾವ್ ಹೇಳಿದ್ರೆ ನಾವು ಬೈಬಲ್ ಇಂದ ಪ್ರೂಫ್ ಮಾಡಲ್ಲಪ್ಪ ನರಕ ಇಲ್ಲ ಅನ್ಬಿಟ್ಟು. ಸುಮ್ಮನೆ ಕೇಳ್ತೀವಿ. ನಿಮ್ಗೆ ಒಂದು ಪ್ರಶ್ನೆ, ಏನಂತ ಪ್ರಶ್ನೆ ಕೇಳ್ತೀವಿ ನೋಡ್ರಿ, ನರಕ ಇಲ್ವೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಹೆಂಗಪ್ಪ ಇಲ್ಲ, ಬೈಬಲ್ ಇದೆ ಅಂತ ಏನ್ ಮಾಡ್ತೀರಾ? ವಾಕ್ಯವನ್ನ ತೋರಿಸ್ತೀರಾ. ನಾವು ಅದನ್ನ ತಗೊಂಡು ನೋಡಿ, ಇದು ಶಿಯೋಲೋ, ಇದು ಹೆಡೆಸ್, ಇದು ಗೆಹನ್ನ, ಇದು ಟಾಟರ್ ಅಂದ್ಬಿಟ್ಟು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಾಗ್ಲೂ ಕೂಡ ನಿಮ್ಗೆ ನಂಬಿಕೆ ಬರಲ್ಲ ಅಲ್ವಾ? ಇರ್ಬೋದು, ಒಂದ್ ವೇಳೆ ನರಕ ಇಲ್ಲ ಅಂತ ಹೆಂಗ್ ಹೇಳಕ್ಕಾಗುತ್ತೆ ಅಂದ್ಬಿಟ್ಟು. ಆದ್ರೆ ನೀತಿಯುಳ್ಳ ದೇವರ ಪ್ರೀತಿಯನ್ನ ಹೇಳ್ಕೊಟ್ಟಾಗ ನೋಡ್ರಿ, ದೇವರು ಈ ಒಂದು 100 ವರ್ಷ ಕಷ್ಟಪಡಂತ ಮನುಷ್ಯನಿಗೆ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಬೆಂಕಿಲಾಗಿ ಬೇಯಿಸ್ತಾರ. ಅದು ದೇವರ ನೀತಿ ಆಗುತ್ತಾ ಅಂತ ಹೇಳಿದಾಗ, ಆ ನೀತಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನಾಯ್ತು, ದೇವರ ಪ್ರೀತಿ ಎಷ್ಟು ದೊಡ್ಡದಂತ ಗೊತ್ತಾಯ್ತು ಅಲ್ವಾ? ದೇವರ ಪ್ರೀತಿ ನೀತಿಯನ್ನ ಬ್ರೇಕ್ ಮಾಡಲ್ಲ ಅಲ್ವಾ? ನೀತಿ ಇಲ್ಲದೆ ಇದ್ರೆ ದೇವರ ಪ್ರೀತಿನ ತಿಳ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಸರಿರೇ, ನಾವೆಲ್ಲರೂ ಏನ್ ಮಾಡ್ತಿದೀವಿ, ಇಂಥ ವಿಷಯಗಳಿಂದ ಸಪರೇಟ್ ಆಗ್ಬಿಡ್ತೀವಿ. ದೇವ್ರ ಮಕ್ಕಳು ಈಗಲೂ ಕೂಡ ಸಪರೇಟ್ ಆಗ್ತಾರೆ. ಇದನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಸಂತೋಷವಾಗಿ ಅವ್ರೆ ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅವರಿಗೆ ಅಲ್ವಾ? ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಇದನ್ ಬಿಟ್ರೆ ಬೇರೆ ನಿಜವಾಗ್ ದೇವ್ರು ಹಿಂಗೆ ಮಾಡ್ತಾರ, ನಿಜವಾಗ್ಲು ಹಿಂಗೆ ಆಗ್ತಾರ,
ಬೇರೆ ದಾರಿ ಇಲ್ವಾ ಅಂದ್ಬಿಟ್ಟು ಯಾವಾಗ ದೇವ್ರ ಸತ್ಯ ಅವ್ರ ಹತ್ರ ತಲುಪುತ್ತೋ ತಕ್ಷಣ ಅವ್ರ ಏನ್ ಮಾಡ್ತಾರೆ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅಲ್ಲಿಂದ ಬೇರ್ಪಡ್ತಾರ ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಮುಂದುವರ್ಸೋಣ. ಓದ್ಲ ಬ್ರದರ್. ಓದಿ ಓದಿ ಓದಿ. ವ್ಯಕ್ತಿಗತವಾಗಿ ಪರೀಕ್ಷಿಸುವುದಾದರೆ, ಯಜ್ಞದ ಕುರಿಯಾದ ತನ್ನ ಹಿಂಬಾಲಕರಿಗೆ ವಾಗ್ದಾನ ಮಾಡಿದ ರಾಜ್ಯದಲ್ಲಿ ತಮಗೆ ಯಾವುದೇ ಹಕ್ಕು ಇಲ್ಲವೆಂದು ಹಣಜಿಯ ಪ್ರತಿಯೊಂದು ವರ್ಗಕ್ಕೂ ಅರಿವಿದ್ದಂತೆ ತೋರಿ ಬರುತ್ತದೆ. ಹಣಜಿಗಳು ಒಂದಕ್ಕೊಂದು ಸಹಾನುಭೂತಿಯುಳ್ಳ ಅನೇಕ ಸಂಸ್ಥೆಗಳಾಗಿ ನಿರ್ಣಯಿಸಿರುವ ಪಂಥಗಳಲ್ಲಿ ಹೊಂದಿಕೊಳ್ಳಲು ಇಷ್ಟಪಡುತ್ತಾರೆ. ಆ ರೀತಿಯಲ್ಲಿ ಅವರು ಗೋಧಿಯ ಒಡನಾಟದಲ್ಲಿರುವವು ಎಂಬ ಅರ್ಹತೆಯ ಮೇಲೆ ಆತುಕೊಂಡು ಮಹಿಮಾ ರಾಜ್ಯದೊಳಗೆ ನುಸುಳಕೊಂಡು ಹೋಗುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇದನ್ನು ಅವರು ಮಾಡಲಾರರು. ರಾಜ್ಯದ ಗೌರವಗಳಿಗೆ ಪಾತ್ರರಾಗುವ ಅರ್ಹತೆಯ ಪರೀಕ್ಷೆಯು ವ್ಯಕ್ತಿಗತವಾದದ್ದು. ಅವರಿಗೆ ದೇವರ ಬಗ್ಗೆ, ಆತನ ಸತ್ಯದ ಬಗ್ಗೆ ವ್ಯಕ್ತಿಗತವಾದ ಇಷ್ಟೇ ಇರಬೇಕು. ಅಂದರೆ ಪಂಗಡಗಳಲ್ಲಿ ಶೋಧನೆ ಅಲ್ಲ, ಅವರಲ್ಲಿ ಯಾವ ವ್ಯಕ್ತಿ ಸತ್ಯಪರನಾಗಿರುವನು ಎಂಬ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪಂಗಡವು ಈ ದಿನಗಳಲ್ಲಿ ಹೆಚ್ಚಿನ ಬೆಳಕಿನಲ್ಲಿ ಧರ್ಮಾಂತದೆ ಮತ್ತು ಮೂಢನಂಬಿಕೆಗಳ ಮಂಜು ತೆರೆ ಹೋಗಿದೆ ಎಂದು ಗ್ರಹಿಸಿಕೊಂಡು ಇದರ ಪಂಥಗಳಿಗೂ ತಾನು ಹಕ್ಕು ಸಾಧಿಸುವಂತೆ ಸತ್ಯಸಭೆ ಎನಿಸಿಕೊಳ್ಳಲು ಹಕ್ಕು ಇದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ಬಲವಂತವಾಗಿ ಒಪ್ಪಿಕೊಳ್ಳಬೇಕಾಗಿರುವುದೇನೆಂದರೆ, ರಕ್ಷಣೆ ಹೊಂದಲು ಅವರು ತಮ್ಮ ಪಂಗಡಗಳಲ್ಲಿ ಅದು ಯಾವುದು ಎಂಬುದು ಮುಖ್ಯವಲ್ಲ, ಸೇರಲು ಅಗತ್ಯತೆಯುಂಟೆಂಬ ಭಾವನೆಯಿಂದ ಜನರನ್ನು ಬಂಧಿಸಲು ಬಯಸುತ್ತಾರೆ. ಈ ರೀತಿಯಲ್ಲಿ ಅವರು ವ್ಯಕ್ತಿಗತ ಜವಾಬ್ದಾರಿಯ ಕಲ್ಪನೆಯನ್ನು ಪಂಥೀಯ ಬಂಧನದೊಂದಿಗೆ ಒಂದುಗೂಡಿಸುತ್ತಾರೆ. ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಬೀಜ ಸರ್ ಇದೆ ನೋಡ್ಬೇಕಾರೆ ಈ ಒಂದು ವೈಯಕ್ತಿಗತವಾಗಿ ಅಲ್ವಾ ವ್ಯಕ್ತಿಗತವಾಗಿ ಪರೀಕ್ಷಿಸುವುದಾದ್ರೆ, ಯಜ್ಞದ ಕುರಿಯಾದ ಆತನ ಹಿಂಬಾಲಕರಿಗೆ ವಾಗ್ದಾನ ಮಾಡಿದ ರಾಜ್ಯದಲ್ಲಿ ತಮಗೆ ಯಾವುದೇ ಹಕ್ಕು ಇಲ್ಲವೆಂದು ಹಣಜಿಯ ಪ್ರತಿಯೊಂದು ವರ್ಗಕ್ಕೂ ಅರಿವಿದಂತೆ ತೋರಿ ಬರುತ್ತದೆ ಅಂತ. ಅದು ಮುಖ್ಯವಾಗಿ ಏನಪ್ಪಾ ಇದು ಸೂಚಿಸ್ತಾ ಇದ್ರೆ, ಈ ಹಣಜಿ ವರ್ಗದವರು ಅವರ ಗುಣಗಳಲ್ಲಿ, ಅವರ ಕ್ರಿಯೆಗಳಲ್ಲಿ, ಅವರ ಬೋಧನೆಗಳಲ್ಲಿ ದೇವರ ಕ್ರಿಸ್ತನ ಪರಮ ಕಾನಾಣಿಗೆ ನಾವ್ ಹೆಂಗಾದ್ರೂ ಸೇರ್ಬೇಕಂತ ಉದ್ದೇಶಗಳು ಎಲ್ಲೂ ಕೂಡ ಕಾಣಿಸ್ಕೊಳ್ಪಡಲ್ಲ ಅವರಿಗೆ. ಅವ್ರ ನಂಬಿಕೆ ಇದೆ ಪರಲೋಕಕ್ಕೆ ಹೋಗ್ತೀವಿ ಅಂದ್ಬಿಟ್ಟು, ಆದ್ರೆ ಅದ್ರ ದೃಢತೆಯನ್ನ ಕೇಳಿ ನೋಡಿ ಅವರಿಗೆ ಇರಲ್ಲ ಅವ್ರಿಗೆ. ಅದಕ್ಕೆ ಏನಂತಾರೆ ಅಂದ್ರೆ, ಯಾರು ಕೇಳ್ತಾರಂತಲ್ಲ, ಒಂದು ಲಾಸ್ಟ್ ಟೈಮ್ ಕೂಡ ಒಂದು ವಿಷಯ ನೋಡಿದ್ವಿ, ಯಾರಿಗೆಲ್ಲ ಪರಲೋಕಕ್ಕೆ ಹೋಗಕ್ಕೆ ಆಸೆ ಇದೆ ಅಂತ ಕೈ ಎತ್ತಿರಿ ಅಂದ್ರೆ ಎಲ್ರೂ ಕೈ ಎತ್ತಾರಂತೆ. ಯಾರೆಲ್ಲ ಇವಾಗ ಹೋಗ್ತೀರ ಅಂದ್ರೆ ಯಾರು ಎತ್ತಲ್ಲ ಅನ್ಬಿಟ್ಟು. ಅಂದ್ರೆ ಏನರ್ಥ, ಎಲ್ರು ಕೂಡ ನಂಬಿಕೆ ಇಲ್ಲದ ಅಷ್ಟೇ, ಆದ್ರೆ ನಂಬಿಕೆನ ಕಾರ್ಯ ರೂಪದಲ್ಲಿ ತೋರ್ಸಕ್ಕೆ ಅವ್ರು ಆಗ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂದ್ರೆ, ಅವರೆಲ್ಲರೂ ಕೂಡ ಇದೇ ಒಂದು ಏನಂತಾರೆ, ಈ ಒಂದು ಪಂಗಡ ಇದೆಯಲ್ಲ, ಅವ್ರದೇ ಆದಂತ ಒಂದು ಸಿದ್ಧಾಂತದ ಮೇಲೆ ಪಂಥಗಳಲ್ಲಿ ಅವರೇ ಡಿವಿಷನ್ಸ್ ಇದ್ರಲ್ಲೇ ಕಾರ್ಯಗತ ಅವ್ರ ಮುಕ್ತರಾಗಿರ್ತಾರೆ. ಭೂಮಿಯಲ್ಲಿ ಕೆಲವೊಂದು ಏನೋ ಸಾಧನೆ ಮಾಡ್ಬೇಕು, ದೊಡ್ಡದಾಗಿ ಮಾಡ್ಬೇಕು ಅನ್ನಂತ ಆ ಭಾವನೆಯಲ್ಲೇ ಬೆಳೆದಿರ್ತಾರೆ ಹೊರತು ಗುಣಲಕ್ಷಣಗಳು ಬೆಳೆಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಏನ್ ಮಾಡಿರಲ್ಲ, ಅವರು ಪ್ರಾಮುಖ್ಯತೆ ಕೊಡೋಕೆ ಸಾಧ್ಯತೆನೇ ಇಲ್ಲ ಕ್ರಿಸ್ತನ ಪ್ರೀತಿ ಸರಸರಿ ಅಲ್ವಾ. ಯಾಕಂದ್ರೆ ಆ ಗೋಧಿಯ ಒಂದು ನಿಜವಾದಂತ ಗುಣ ಏನಂತಾನೆ ಅವ್ರಿಗೆ ಗೊತ್ತಿರಲ್ಲ. ಗೋಧಿಯ ಗುಣ ಯಾವ ರೀತಿ ಅದು ಬೆಳೆಯುತ್ತೆ ಅನ್ನೋಂಥ ವಿಷಯ ಕೂಡ ಏನಾಗಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಮೈಂಡ್ ಅಲ್ಲಿ ಏನ್ ತಿಳ್ಕೊಂಡಿರ್ತಾರೆ, ಹೆಂಗಾದ್ರು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವಿ ನಾವು, ಹೆಂಗಾದ್ರು ದೇವ್ರ ರಾಜ್ಯದ ನುಸ್ಕೊಂಡು ಹೋಗ್ಬಿಡ್ತೀವಿ ಅನ್ನುವಂತ ಭಾವನೆ ನೋಡ್ಕೊಂಡಿರ್ತಾರೆ. ಆದ್ರೆ ಖಂಡಿತವಾಗ್ಲೂ ಅದು ಸಾಧ್ಯತೆನೇ ಇಲ್ಲ ಅಲ್ವಾ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಹಣಜಿ ಮತ್ತೆ ಗೋಧಿ ಡಿಫ್ರೆನ್ಸಿಯೇಷನ್ ಗೊತ್ತಾದ್ರೆ ಮಾತ್ರ ನಾವು ಮಾತಾಡುವಂತ ಈ ವಿಷಯ ಕರೆಕ್ಟ್ ಆಗಿ ಇದಕ್ಕೆ ಅವ್ರಿಗೆ ಅನ್ವಯವಾಗುತ್ತೆ ಅನ್ನೋ ವಿಷಯನ ನಾವು ಅಂಗೀಕರಿಸಕ್ಕಾಗುತ್ತೆ. ಇಲ್ಲಾಂದ್ರೆ ನಾವು ಅಂಗೀಕರಿಸಕ್ಕೆ ಆಗಲ್ಲ. ಯಾವ ರೀತಿಯಿಂದ ಕೆಲವರಿಗೆ ಹೇಳ್ದಾಗ ಬಾಬಿಲೋನಿಂದ ಯಾರು ಸಭೆಯಾಗ ಆಗಲ್ಲ ಅಂದ್ರೆ ಅವರು ಯಾಕೆ ಬ್ರದರ್ ಆಗಲ್ಲ, ಬಾಬಿಲೋನ್ ಅಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ ಬ್ರದರ್, ನಾವು ಕೂಡ ನೋಡಿದೀವಿ, ಎಷ್ಟು ಒಳ್ಳೆ ಗುಣ ಇದೆ ಗೊತ್ತಾ ಅವ್ರಿಗೆ, ಎಷ್ಟು ಪ್ರೀತಿ ಇದೆ ಗೊತ್ತಾ ಬ್ರದರ್ ಅಂತ ಮಾತಾಡ್ತಾರೆ ನಮ್ಗೆ. ಕ್ರಿಸ್ತನ ಪ್ರೀತಿ ಸರಿದೆ. ನಾನೇನಂತ ವಿಷಯ ಇಷ್ಟೇ, ನೀವು ಗೋಧಿ ಆಗಿ ಇರ್ತೀವಿ ಅಂದ್ರೆ, ಇಲ್ಲ ಅದೇ ಬಾಬಿಲೋನ್ ಅಲ್ಲಿ ಹೆಸರು ಕ್ರಿಸ್ತಲ್ಲಿ ಎಲ್ಲೋ ಒಂದು ಗೋಧಿ ಇದೆ ಅಂದ್ರೆ ದೇವರು ಖಂಡಿತವಾಗಿ ಅವ್ರನ್ನ ಸಪರೇಟ್ ಮಾಡ್ತಾರೆ. ಸಪರೇಟ್ ಆಗಿ ಬರೋರೇ ಗೋಧಿ ಆಗ್ತಾರೆ ಹೊರತು ಅಲ್ಲಿರೋರು ಗೋಧಿ ಆಗಲ್ಲ. ಯಾರು ಸತ್ಯಕ್ಕೋಸ್ಕರ ಅವಳನ್ನ ಬಿಟ್ಟು ಹೊರಡೆ ಬರ್ತಾರ ಅವ್ರು ಗೋಧಿ ಆಗ್ತಾರೆ. ಹಾಗೆ ಇಲ್ಲಿ ಅವರ ನಂಬಿಕೆಗಳೆಲ್ಲ ಹೇಗಿರುತ್ತೆ ಅಂದ್ರೆ, ನಾವು ಕೂಡ ಏನಾಗಿರ್ತೀವಿ, ಹೇಗಾದ್ರೂ ಪರಲೋಕಕ್ಕೆ ಹೋಗ್ಬಿಡ್ತೀವಿ. ಅಂದ್ರೆ ನೋಡ್ರಿ, ಪರಲೋಕಕ್ಕೆ ಹೋಗುವಂತ ವಿಷಯ ಯಾವುದೇ ಸಭೆ ನಮ್ಮನ್ನ ಕರ್ಕೊಂಡು ಹೋಗಲ್ಲ. ನಾನು ಒಂದು ಒಳ್ಳೆ ಸಭೆ, ಪರಿಶುದ್ಧವಾದಂತ ಸಭೆ ಇದ್ರೆ ಆ ಸಭೆಯಲ್ಲಿ ನಾನು ತುಂಬಾ ಮೆಂಬರ್ ಆಗಿದ್ ಮಾತ್ರಕ್ಕೆ ಅದು ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗಲ್ಲ.
ಅಲ್ವಾ? ನಾನು ಅಲ್ಲಿರುವಂತ ಪಾಸ್ಟರ್ ತುಂಬಾ ಪರಿಶುದ್ಧವಂತರು, ಹಾಗಾಗಿ ಅವ್ರೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗಲ್ಲ. ಅವ್ರ ನಂಬಿಕೆ ಎಲ್ಲ ಹಿಂಗೆ ಇರುತ್ತೆ. ನಾನು ಈ ಸಭೆಯಲ್ಲಿ ಇದೀನಿ, ಈ ಸಭೆಯಲ್ಲಿ ಇರೋರು ಹೆಂಗಿರ್ತಾರೆ ಗೊತ್ತಾ, ಅಂತಹ ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಪರಲೋಕಕ್ಕೆ ನಾವು ಸಾರಿ ಹೋಗ್ತೀವಿ, ಪರಲೋಕಿಗೆ ನಾವು ಸೇರ್ತೀವಿ ಅಂತ ಒಂದು ಭಾವನೆಯಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾವುದೇ ಸಭೆ, ಯಾವುದೇ ಪಂಗಡ, ಯಾವುದೇ ಬೋಧನೆ, ಯಾವುದೇ ಸತ್ಯ ವಿಷಯ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಅಂದ್ರೆ ಸತ್ಯವನ್ನ ಅರಿತು ಅದರ ಪ್ರಕಾರ ನಡೆದು ದೇವರ ಚಿತ್ತವನ್ನ ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ಯಾಕಂದ್ರೆ ಇದು ವ್ಯಕ್ತಿಗತವಾದಂತ ಒಂದು ಶೋಧನೆ ಆಗಿದೆ, ಇಲ್ವಾ? ದೇವ್ರು ನಮ್ಗೆ ಏನ್ ಮಾಡ್ತಾ ಇದ್ರೆ, ನಮ್ಮನ್ನ ಎಲ್ರ ಜೊತೆಗೆ ಏನ್ ಮಾಡ್ತಾರೆ, ಇಲ್ಲಿ ಇದ್ ಮಾಡ್ತಾ ಇಲ್ಲ. ಬಟ್ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ಸಪ್ರೇಟ್ ಆಗಿ ಎಲ್ರು ಏನ್ ಮಾಡ್ತಾರೆ, ಶೋಧನೆ ಮಾಡ್ತಾ ಇದ್ದಾರೆ, ಅಲ್ವಾ? ಒಂದು ಡಿನಾಮಿನೇಷನ್ ಅಲ್ಲಿ ನಮ್ಗೆ ಯಾವುದೇ ಶೋಧನೆ ಇರಲ್ಲ. ನಮ್ಗಿರುವಂತ ಶೋಧನೆ ನಮ್ಮ ಒಂದು ಪರೀಕ್ಷೆ, ಪ್ರತಿಯೊಬ್ಬರು ನಮ್ಮನ್ನೇ ನಾವು ಶೋಧನೆ ಮಾಡ್ಬೇಕಾಗಿದೆ. ಹಾಗೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು, ಇವತ್ತು ಬಾಬಿಲೋನಲ್ಲಿ ಇರುವಂತ ಒಂದು ಮೂಢನಂಬಿಕೆ, ಒಂದು ಅಂಧಕಾರ ಎಷ್ಟಿದೆ ಅಂದ್ರೆ, ನೀವು ಸತ್ಯವೆಂಬ ಈ ಭೂತ ಕನ್ನಡಿನ ಇಟ್ಕೊಂಡು ಅಲ್ಲಿ ಸ್ವಲ್ಪ ಹುಡ್ಕಾಡಿ ಜಾಲಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೂಢನಂಬಿಕೆಗಳಿದೆ ಅಲ್ವಾ? ಎಕ್ಸಾಂಪಲ್ ಏನಿಲ್ಲ, ದೆವ್ವದ ವಿಷಯದಲ್ಲಿ ಎಷ್ಟು ಮೂಢನಂಬಿಕೆ ಇದೆ. ದೆವ್ವ ಪಿಶಾಚಿ ಬರ್ತಾನೆ, ಬೈಬಲ್ ಇಟ್ಕೊಂಡ್ರೆ ಬರಲ್ಲ, ಪ್ರಾರ್ಥನೆ ಮಾಡಿ ಎಣ್ಣೆನ ಹಚ್ಕೊಂಡ್ರೆ ಬರಲ್ಲ, ಶಿಲುಬೆ ಹಾಕೊಂಡ್ರೆ ಬರಲ್ಲ, ಶಿಲುಬೆ ಮಾಲೆ ಹಾಕೊಂಡ್ರೆ ಬರಲ್ಲ, ಶಿಲುಬೆ ಮಾಲೆ ಇಟ್ಕೊಂಡು ಯಾವಾಗ್ಲೂ ಪ್ರಾರ್ಥನೆ ಮಾಡಿದ್ರೆ ಬರಲ್ಲ, ನನಗೇನು ಆಗಲ್ಲ, ನಾನು 1000 ಸ್ತೋತ್ರ ಗೀತೆಗಳು ಹೇಳಿದ್ರೆ ಏನು ಆಗಲ್ಲ. ಏನೆಲ್ಲ ಇದೆ ಗೊತ್ತಾ ಮೂಢನಂಬಿಕೆಗಳು, ಲಿಸ್ಟ್ ಹಾಕ್ಬಹುದು, ಸಾವಿರಾರು ಗಟ್ಟಲೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೂಢನಂಬಿಕೆ ಮತ್ತೆ ಆ ದುರ್ಬೋಧನೆ ಎಲ್ಲ ಕೂಡ ಸತ್ಯ ಅಂತ ಹೆಸರಲ್ಲಿ ಬೆರ್ತೋಗ್ಬಿಟ್ಟಿದೆ. ಅದನ್ನ ಸಪ್ರೇಟ್ ಮಾಡಕ್ಕಂತೂ ಆಗದೇ ಇಲ್ಲ ನಮ್ಗೆ. ಅದಕ್ಕೆ ಹೇಳ್ತಾರದು, ಆ ಬೋಧನೆನ ನಾವು ಕ್ಲೀನ್ ಮಾಡಕ್ ಆಗಲ್ಲ. ನೋಡ್ರಿ, ಏನಂತಾರಲ್ವಾ, ಈಗ ನೀರಲ್ಲಿ ಉಪ್ಪು ಹಾಕ್ಬಿಡ್ರಿ, ಉಪ್ಪು ಕರಗೋದ್ಮೇಲೆ ಕೂಡ ಏನ್ ಮಾಡ್ಬೋದು, ನೀರು ಮತ್ತೆ ಉಪ್ಪನ್ನ ಸಪ್ರೇಟ್ ಮಾಡ್ಬೋದು. ಆದ್ರೆ ಹಾಲು ಮೊಸರಾಗ್ಬಿಟ್ರೆ ಸಪ್ರೇಟ್ ಮಾಡಕ್ಕಾಗುತ್ತೆ, ಮತ್ತೆ ರಿಟರ್ನ್ ಮಾಡಕ್ಕಾಗುತ್ತೆ ಅಂದ್ರೆ ಆಗಲ್ಲ. ಅದು ಶಾಶ್ವತ ಬದಲಾವಣೆ. ಈ ರೀತಿಯಾಗಿ ಹೆಸರು ಕ್ರೈಸ್ತ ಸಭೆಯಲ್ಲಿ ಆಗಿರುವಂತ ಬದಲಾವಣೆ ಶಾಶ್ವತವಾದದ್ದು. ಅದನ್ನ ಮತ್ತೆ ರಿಟರ್ನ್ ಮಾಡ್ಬಿಡೋಣ, ಏನಾದ್ರೂ ಚೇಂಜ್ ಮಾಡೋಣ ಅಂದ್ರೆ ಆಗಲ್ಲ, ಅಲ್ವಾ? ಯಾವುದೇ ಕಾರಣಕ್ಕದು ಆಗದೆ ಇರುವಂತ ವಿಷಯ. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ತಪ್ಪಾದಂತ ಒಂದು ವಿಷಯ ಏನಾಗಿದೆ ಅಂದ್ರೆ ಅಲ್ಲಿ ಬೆರೆತು ಹೋಗಿದೆ. ಹಾಗೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಇವತ್ತವರೆಗೂ ತಮ್ಮನ್ನ ಸತ್ಯವಾದಂತ ಸಭೆ, ನಾವು ನಿಜವಾಗ್ಲೂ ದೇವ್ರ ಮಕ್ಕಳು, ಪ್ರತಿಯೊಬ್ಬ ಪಂಗಡ ಕೂಡ ಏನ್ ಮಾಡ್ತಿದೆ, ಇದೇ ರೀತಿನ ಹೇಳ್ಕೊಂಡ್ ಬರ್ತಾ ಇದೆ. ನಾವೇ ದೇವ್ರ ಮಕ್ಕಳು, ನಮ್ ಸಭೆನೇ ಶ್ರೇಷ್ಠವಾದದ್ದು, ಅಲ್ವಾ? ನಾವು ತುಂಬಾ ಎಲ್ರಿಗಿಂತಲೂ ಉನ್ನತವಾದವರು ಅನ್ನುವಂತ ಒಂದು ವಿಷಯವನ್ನ ಅವರೆಲ್ಲರೂ ಕೂಡ ಬೆಳೆಸ್ಕೊಂಡಿದ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಜ ಹೇಳ್ಬೇಕಾರೆ ಅವ್ರು ಯಾರು ಕೂಡ ಏನ್ ಮಾಡಲ್ಲ, ದೇವರ ರಕ್ಷಣೆಯ ಮಾರ್ಗವನ್ನ ತಿಳಿದೇವರಾಗಿದ್ದಾರೆ. ಅದರ ವಿಷಯವನ್ನ ಯಾವುದೇ ಒಂದು ಸತ್ಯದ ವಿಷಯವನ್ನ ತಗೊಂಡಾಗ, ಸತ್ಯದ ವಿಷಯದಲ್ಲಿ ಅವ್ರನ್ನ ಹೋಲಿಕೆ ಮಾಡಿದಾಗ ಅಷ್ಟು ಕನಿಷ್ಠವಾಗಿ, ಅಂದ್ರೆ ಅಷ್ಟು ಕೀಳಾಗಿದ್ದಾರೆ ಅನ್ನೋ ವಿಷಯವನ್ನ ನೋಡ್ತೀವಿ. ನೋಡಿ, ಇವತ್ತು ನಾವು ಮಾತಾಡುವಂತ ಎಲ್ಲಾ ಸತ್ಯಗಳು ಕೂಡ ಯಾವುದ್ರಲ್ಲಿ ಒಂದಾದ್ರೂ ಬಾಬಿಲೋನ್ ಇದೆಯಾ, ಕರೆಕ್ಟ್ ಇದೆಯಾ ನೋಡ್ರಿ. ರಾನ್ಸಮ್ ಎಲ್ಲ ಹೋಯ್ತು, ಅಲ್ವಾ? ಇಡೀ ಲೋಕಕ್ಕೆ ರಕ್ಷಣೆ ವಿಷಯ ಬಂದಾಗ ಅದ್ರಲ್ಲಿ ಹೆಂಗ್ ಫೇಲರ್ ಆಗಿದೆ. ಸತ್ತವ್ರು ಎಲ್ಲಿದ್ದಾರೆ ಅಂದಾಗ ಅದ್ರಲ್ಲಿ ಫೇಲರ್ ಆಗಿದೆ. ದೇವ್ರು ಯಾರಂತ ಕೇಳಿದಾಗ ಅದ್ರಲ್ಲಿ ಫೇಲರ್ ಆಗಿದೆ. ಆಂಟಿಕ್ರೈಸ್ಟ್ ಯಾವಾಗ ಬರ್ತಾನೆ ಅಂದ್ರೆ ಅದ್ರಲ್ಲಿ ಫೇಲರ್ ಆಗಿದೆ. ಎರಡನೇ ಬರುವಿಕೆ ಯಾವಾಗ ನಡೀತಂದ್ರೆ ಅದ್ರಲ್ಲಿ ಫೇಲರ್ ಆಗಿದೆ. ಎಲ್ಲಾನು ತಪ್ಪಾದ ನಂಬಿಕೆ ನಾವು ಬೆಳೆಸ್ಕೊಂಡಿದ್ದಾರೆ. ಅವ್ರು ಗೊತ್ತಿಲ್ಲ ಅಂದ್ಬಿಟ್ರು ಪರವಾಗಿಲ್ಲ, ಗೊತ್ತು ಅನ್ಕೊಂಡು ತಪ್ಪಾಗಿ ಹೇಳ್ತಾ ಇದ್ರು ನೋಡ್ರಿ. ಇದು ಎಷ್ಟರ ಮಟ್ಟಿಗಿದೆ ಯೋಚನೆ ಮಾಡ್ರಿ. ಇದು ಫಸ್ಟ್ ಗೋಧಿಯ ಮೊದಲ ಸ್ಟೆಪ್ ಏನಪ್ಪಾ ಅಂದ್ರೆ ಹಣಜಿಂದ ತನ್ನ ಸಪರೇಟ್ ಮಾಡ್ಕೊಳ್ಳೋದು, ನಂತರ ಗೋಧಿಯ ಗುಣಗಳನ್ನ ಬೆಳೆಸ್ಕೊಳ್ಳೋದು ಅಂತ ವಿಷಯವನ್ನ ನೋಡ್ತೀವಿ. ಹಾಗಾಗಿ ಎಲ್ಲ ವಿಷಯ ಕೂಡ ನಮ್ಗೆ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಇದೆಲ್ಲ ಕೂಡ ಈ ಸಮಯದಲ್ಲಿ ನಡೆಯುವಂತ ಒಂದು ವಿಷಯವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೂ ಕೂಡ ನಾವು ಸ್ಪಷ್ಟವಾಗಿ ಮಾತಾಡ್ಬೇಕಾದ್ರೆ ಇದು ನಮ್ಮ ಕಾಲದಲ್ಲಿ ನಡೀತಿರುವಂತ ಒಂದು ವಿಷಯ. ನಾವೇನ್ ಬದುಕಿದೀವಿ, ಆಗ ನಮ್ಮ ಸಮಯದಲ್ಲಿ ನಮ್ಮ ಮುಂದೆ ನಮ್ಮ ಸಮಯದಲ್ಲಿ, ನಮ್ಮ ಸನ್ನಿವೇಶಗಳಲ್ಲಿ, ಈ ಕ್ಷಣಗಳಲ್ಲಿ ನಡೀತಿರುವಂತ ಒಂದು ಘಟನೆಯನ್ನ ಇಲ್ಲಿ ನೋಡ್ತಿರುವಂತ ವಿಷಯ. ಇದು ಮುಂದೆ ಎಲ್ಲೋ ನಡಿಬೇಕೋ ಇಲ್ಲ ಹಿಂದೆ ಎಲ್ಲೋ ನಡೆದಿದೆ ಅನ್ನೋ ವಿಷಯ ಎಲ್ಲ ಮಾತಾಡ್ತಿರೋದು. ನಡೀತಾ ಇರೋಂತ ವಿಷಯವನ್ನ ಮಾತಾಡ್ತಾ ಇದ್ವಿ. ನೀವೇನೋ ಚರ್ಚ್ ಇಷ್ಟಿನ ತೆಗೆದು ನೋಡಿದಾಗ, ಸಭೆ ಚರಿತ್ರೆ ತಗೊಂಡು ನೋಡಿದಾಗ ಅಷ್ಟರ ಮಟ್ಟಿಗೆ ಬೆಳೀತಾ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಅದಕ್ಕೆ ನಾವು ದಾನಿಯೇಲ 9ನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀವಿ, ಈ 10ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ಕೆಲವೊಂದು ವಿಷಯಗಳನ್ನ ಕೂಡ ನೋಡ್ತೀವಿ. ಆಂಟಿಕ್ರೈಸ್ಟ್ ಸಿಸ್ಟಮ್, ಈ ಇಂಗ್ಲೆಂಡ್ ಸಭೆ ಹೇಗೆ ಡೆವಲಪ್ ಆಯ್ತು, ಅದ್ರ ಜೊತೆಗೆ ಐರ್ಲೆಂಡ್ ಸಭೆ ಹೆಂಗ್ ಡೆವಲಪ್ ಆಯ್ತು, ಆ ಸಭೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮತ್ತೆ ಈ ಮೃಗಕ್ಕೆ ಏನ್ ಮಾಡ್ತಾರೆ, ಮೃಗಕ್ಕೆ ಹೇಗೆ ಶಕ್ತಿನ ಕೊಡ್ತಾರೆ, ಮೃಗಕ್ಕೆ ಹೇಗೆ ಸ್ವರೂಪವನ್ನು ಉಂಟು ಮಾಡ್ತಾರೆ. ಈ ಪ್ರಕಟಣೆ 17ನೇ ಅಧ್ಯಾಯದಲ್ಲಿ ಬಂದಿರುವಂತ ಒಂದು ಹಲವಾರು ವಿಷಯಗಳನ್ನ ಏನ್ ಮಾಡ್ಬೋದು, ನಾವು ಸ್ಟಡಿ ಮಾಡ್ಬೋದು. 13ನೇ ಅಧ್ಯಾಯದಲ್ಲಿ ಇರುವಂತ ವಿಷಯಗಳನ್ನ ಸ್ಟಡಿ ಮಾಡ್ಬೋದು.
ಅಲ್ವಾ? ಹಾಗಾಗಿ ಈ ಸ್ವರೂಪವನ್ನು ಹೆಂಗ್ ಕ್ರಿಯೇಟ್ ಮಾಡ್ತಾರೆ, ಹೆಂಗ್ ಇವರೆಲ್ಲ ಒಟ್ಟಿಗೆ ಸೇರ್ತಾರೆ ಅಂತ ವಿಷಯ, ಈ ಮತ್ತೆ ಗೋಧಿ ಹಣಜಿ ಎಲ್ಲ ಒಟ್ಟಿಗೆ ಸೇರುವಂತ ವಿಷಯಕ್ಕೆ ಅದೊಂದು ದೊಡ್ಡ ಎಕ್ಸಾಂಪಲ್ ಆಗಿದೆ ಕ್ರಿಸ್ತನ ಪ್ರಿಯ ಸಹೋದರರೇ. ಹಾಗಾಗಿ ಇನ್ನು ಹಲವಾರು ವಿಷಯಗಳಿದೆ ಈ ಹಣಜಿ ಬಗ್ಗೆ. ಈಗ ನಮ್ಮ ಸಮಯದಲ್ಲಿ ನಡೀತಿರುವಂತ ಹಲವಾರು ಪ್ರವಾದಗಳು ಇರ್ಬೋದು, ಎಲ್ಲ ವಿಷಯಗಳನ್ನ ನಾವು ತಗೊಂಡ್ ನೋಡಿದಾಗ ಹೇಗೆ ದೇವರು ಈ ಹಣಜಿನ ರಿಜೆಕ್ಟ್ ಮಾಡಿದ್ದಾರೆ, ಅವರ ಗುಣಲಕ್ಷಣಗಳೇನು, ಅದರಿಂದ ದೇವ್ರ ಮಕ್ಳು ಹೇಗೆ ತಮ್ಮನ್ನ ಹೊರಡೆ ಉಳಿಯುವಂತ ಕಾಪಾಡ್ಕೊಳ್ಬೇಕು ಅನ್ನೋ ಹಲವಾರು ವಿಷಯಗಳನ್ನ ಕೂಡ ನಾವೇನ್ ಮಾಡ್ಬೋದು, ಗಮನಿಸಬಹುದು. ಸೊ ಮುಂದಿನ ಇರುವಂತ ಹಲವಾರು ವಿಷಯಗಳನ್ನ ಮಾಡೋಣ ದೇವ್ರ ಚಿತ್ತವಾದ್ರೆ ಬರುವಂತ ದಿನಗಳಲ್ಲಿ ನೋಡೋಣ. ಹಾಗಾಗಿ ಇದೆಲ್ಲ ಕೂಡ ಚರಿತ್ರೆಗೆ ಸಂಬಂಧಪಟ್ಟಂತ ವಿಷಯ ಆದ್ರಿಂದ ಸ್ವಲ್ಪ ಗಮನ ಕೊಡ್ರಿ. ಅದು ಸ್ಪಷ್ಟ ಮಾಹಿತಿ ಏನಪ್ಪಾ ಅಂದ್ರೆ, ಹಣಜಿಯ ಒಂದು ಸಪರೇಷನ್, ಗೋಧಿಯ ಒಂದು ಸಪರೇಷನ್ ಹೇಗಿರುತ್ತೆ ಅನ್ನೋ ವಿಷಯವನ್ನ ಬ್ರದರ್ ಹಲವಾರು ರೀತಿಯಲ್ಲಿ ಅದನ್ನ ತಿಳಿಸಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಸ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಎಲಬರೇಟ್ ಆಗಿ, ತುಂಬಾ ದೀರ್ಘವಾದಂತ ಒಂದು ಎಕ್ಸ್ಪ್ಲನೇಷನ್ ಆಗಿದ್ರು ಆದಷ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಓಕೆ, ಕೊನೆಯದಾಗಿ ಇವತ್ತಿನ ಒಂದು ರಾತ್ರಿ ಗೀತೆಯನ್ನ ಓದಿ ಮುಗಿಸೋಣ ಈ ಪಾಠವನ್ನ. ಯಾರು ಓದ್ತೀರಾ ರಾತ್ರಿ ಗೀತವನ್ನ ಇವತ್ತು? ಯಾರು ಓದ್ತಿರೋ ಯಾರಾದ್ರೂ ಓದಿ. ಯಾರು ಓದ್ತೀರಾ? ಓದ್ಲಾ ಬ್ರದರ್? ಆಯ್ತು ನಾನು ಸ್ಕ್ರೀನ್ ಹಾಕ್ತೀನಿ, ಒಂದ್ ನಿಮಿಷ ಇರಿ. ನಿಮ್ಮ ಹತ್ರ ಇದ್ರೆ ಓದಿ ಶುರು ಮಾಡಿ, ನಾನು ಸ್ಕ್ರೀನ್ ಇದೆಯಾ ನಿಮ್ಮ ಹತ್ರ? ಹಾ, ಇದೆ ಬ್ರದರ್. ಹಾ, ಜೂನ್ 12. ಯೇಸುವಿನ ಹೆಸರಿನಲ್ಲಿ ಎಲ್ಲರೂ ಅಡ್ಡಬಿದ್ದು. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 10ನೇ ವಚನ. ನಮ್ಮ ಬೋಧಕನ ಈ ಅತ್ಯುನ್ನತ ವಿಷಯವನ್ನು ಕುರಿತು ಆಲೋಚಿಸುವಾಗ ಆತನ ಸಹ ಬಾಧ್ಯಸ್ಥರಾದ ಮೊದಲ ಗಿತ್ತಿಯು ಆತನ ಎಲ್ಲಾ ಮಹಿಮೆ, ಘನ ಮತ್ತು ಅಮರತ್ವ, ನಿರ್ಲಯತ್ವವನ್ನು ಹೊಂದುತ್ತಾರೆ ಎಂಬುದನ್ನು ಮರೆಯದಿರೋಣ. ಮತ್ತು ಈ ಸುವಾರ್ತ ಯುಗದಲ್ಲಿ ಕರೆಯಲ್ಪಟ್ಟ, ಆರಿಸಲ್ಪಟ್ಟ, ನಂಬಿಗಸ್ತರ, ಬಹಳವಾಗಿ ಆರಿಸಲ್ಪಟ್ಟ ವೆರಿ ಎಲೆಕ್ಟ್ ಮೊದಲ ಗಿತ್ತಿಯ ವರ್ಗದವರಿಗೆ ಈ ಸವಲತ್ತು ಭಾಗ್ಯ ಉಂಟಾಗಿದೆ. ಒಂದು ವೇಳೆ ಈ ಆಲೋಚನೆಯು ನಮಗೆ ನಿರಂತರವಾಗಿದ್ದರೆ ನಾವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕು. ಎಲ್ಲ ಲೌಕಿಕ ಸಂತೋಷಗಳು ಮತ್ತು ದುಃಖಗಳು, ಎಲ್ಲ ಐಶ್ವರ್ಯಗಳು ಮತ್ತು ಬಡತನಗಳು, ಎಲ್ಲ ಬಲಹೀನತೆಗಳು ಮತ್ತು ಅವನತಿಗಳು ನಮಗೆ ಎಷ್ಟು ಕ್ಷುಲ್ಲಕವಾಗಿ ತೋರುತ್ತದೆ. ಆ ಅತ್ಯಂತ ಮಹತ್ವವುಳ್ಳ ಮತ್ತು ಅಮೂಲ್ಯವಾದ ವಾಗ್ದಾನಗಳ ನಿಶ್ಚಯತೆಯು ನಮ್ಮ ಕರೆಯುವಿಕೆ ಮತ್ತು ಆರಿಸಿಕೊಳ್ಳುವಿಕೆಯ ಬಯಕೆಯ ವಿಷಯದಲ್ಲಿ ನಾವು ಎಷ್ಟೋ ತೀವ್ರತೆಯನ್ನು ತೋರಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿರೇ, ನೋಡಿ ಇಲ್ಲಿ ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ. ಯೇಸುವಿನ ಹೆಸರಿನಲ್ಲಿ ಎಲ್ಲರೂ ಅಡ್ಡ ಬಿದ್ದು ಅನ್ನೋ ವಿಷಯನ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ನಾವು ದೇವರ ಮಕ್ಕಳಾಗಿ ಕರೆಯಲ್ಪಟ್ಟಿರುವಂತ, ಕ್ರಿಸ್ತನ ಮೊದಲಿಗೆ ಕರೆಯಲ್ಪಡುವಂತವರು ಈ ಒಂದು ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಂದು ಕರೆಯುವಿಕೆನ ದೃಢತೆ ಮಾಡ್ಕೊಳ್ಬೇಕಾಗಿದೆ ಅಲ್ವಾ? ಇನ್ನು ಹೆಚ್ಚಾಗಿ ಮಾಡ್ಬೇಕಾದ್ರೆ ಈ ಒಂದು ಶ್ರೇಷ್ಠವಾದಂತ ಒಂದು ಕರೆಯ ಒಂದು ಉನ್ನತವಾದಂತ ವಿಷಯವನ್ನ ಎಷ್ಟರ ಮಟ್ಟಿಗೆ ನಾವು ದೊಡ್ಡದಾಗಿ ಪರಿಗಣಿಸ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯವಾಗಿದೆ. ಅದರಿಂದ ಈ ಒಂದು ಅವಕಾಶವನ್ನ ಕಲ್ಕೊಳ್ಳುವಂತ ಯಾವುದೇ ವಿಷಯಕ್ಕೆ ನಾವು ಅವಕಾಶ ಕೊಡದೆ, ನಮ್ಮ ಬಲಹೀನತೆ ಇರ್ಬೋದು, ಬೇರೆ ಯಾವುದೇ ವಿಷಯ ಬಿಡದೆ ನಾವೇನ್ ಮಾಡೋಣ, ಹೆಚ್ಚಾಗಿ ದೇವರ ಅಮೂಲ್ಯವಾದ ವಾಗ್ದಾನಗಳನ್ನ ಇಟ್ಕೊಳ್ಳೋಣ. ಅಮೂಲ್ಯವಾದಂತ ವಾಗ್ದಾನಗಳನ್ನ ಇಟ್ಕೊಂಡಾಗ ನಿಜವಾಗಿಯೂ ಆ ಕರೆ ನಮ್ಮದಾಗುತ್ತೆ. ಅದ್ರಲ್ಲಿ ನಾವೇನ್ ಮಾಡ್ತೀವಿ, ದೇವರ ಪರಲೋಕದ ಕರೆಯಲ್ಲಿ ನಾವು ಒಳ ಪಡ್ತೀವಿ ಅಂತ ವಿಷಯವನ್ನ ಈ ಒಂದು ರಾತ್ರಿ ನಮ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದೆ. ಮತ್ತೊಂದು ಬಾರಿ ಅದನ್ನ ಮೆಡಿಟೇಟ್ ಮಾಡಿ ಹೋದ್ರೆ ನಿಮ್ಗೆ ಪ್ರಯೋಜನವಾಗಿರುತ್ತೆ. ದೇವರು ತಾನೇ ಇವತ್ತಿನ ಒಂದು ಪಾಠವನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಊಟವನ್ನ ಅಂತಿಮ ಮಾಡೋಣ. ಒಂದು ಸಮಯದಲ್ಲಿ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?
ಓಕೆ, ಸರಿ. ಯಾರು ಪ್ರಾರ್ಥನೆ ಮಾಡ್ತಾರೆ? ಇಲ್ಲರೂ ಪ್ರಾರ್ಥನೆ ಮಾಡದೇ ಇರೋರು. ರವಿ ಬ್ರದರ್ ಪ್ರಾರ್ಥನೆ ಮಾಡಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಈ ದಿನವನ್ನು ಕೊಟ್ಟು ಸಂಜೆ ವೇಳೆಯನ್ನು ದೇವರೇ ನಮಗೆ ಅನುಗ್ರಹಿಸಿ ಸ್ವಲ್ಪ ಸಮಯ ನಿಮ್ಮ ಕೃಪಾಸನದ ಬೆಳಗ್ಗೆ ಬಂದು ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ಒಂದು ಕೃಪೆಯನ್ನ ನಮಗೆ ಅನುಗ್ರಹಿಸಿದ್ರಿ ತಂದೆ. ಕೃತಜ್ಞತೆ ಉಳ್ಳವರಾಗಿದ್ದೇವೆ. ತಂದೆಯ ದೇವರೇ, ಈ ದಿನ ನಮ್ಮನ್ನ ಈ ಲೋಕದಲ್ಲಿ ಅಸತ್ಯದಿಂದ ಹಿಡಿದು ಸತ್ಯದವರೆಗೂ ನಮ್ಮ ನಡೆಸ್ತಾ ಬಂದಿದ್ದೀರಿ. ಅನೇಕ ಪಾಠಗಳನ್ನ ಸಹೋದರ ಮುಖಾಂತರವಾಗಿ ಪ್ರತಿ ವಾರ ಪ್ರತಿನಿತ್ಯವೂ ದೇವರೇ ನಮಗೆ ಬೋಧಿಸಿ ನಿಮ್ಮ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನ ಗುಣ ಸ್ವಭಾವಗಳಲ್ಲಿ ಹೆಜ್ಜೆಜಾಡಿನಲ್ಲಿ ನಡೆಯುವಂತೆ ನಿಮ್ಮ ಬಲವನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸ್ತಾ ಬರ್ತಾ ಇದ್ದೀರಿ ದೇವರೇ. ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ನಮ್ಮೆಲ್ಲರ ಮಧ್ಯದಲ್ಲಿದ್ದು ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಪವಿತ್ರಾತ್ಮ ಶಕ್ತಿಯಲ್ಲಿ ನಮ್ಮನ್ನು ನಡೆಸಿಕೊಂಡಿದ್ದಕ್ಕಾಗೂ ಸಹೋದರನು ಕೂಡ ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗೂ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಿನ ವಾರ ಇದೇ ನಿನ್ನ ರಾಜ್ಯ ಬರಲಿ ವಿಷಯವಾಗಿದ್ದೇವೆ. ಇನ್ನು ಹೆಚ್ಚಾದ ಸತ್ಯಗಳನ್ನ ನಾವು ಕಲೀಲಿಕ್ಕೆ ಸಹೋದರನು ಕೂಡ ನೀವು ಸಿದ್ಧಪಡಿಸ್ರಿ. ನಾವು ಕೂಡ ಸಿದ್ಧರಾಗುವಂತೆ ನಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ರೀ. Thank you, brother. ನಿಮ್ಮೆಲ್ಲರನ್ನು sisters. brothers, namaste. ಸರಿ. Brothers, sisters, namaste. Good night. ಥ್ಯಾಂಕ್ ಯು ಬ್ರದರ್ಗೆ ನಮಸ್ತೆ ರೀ. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ನಮಸ್ತೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Namaste, brothers and sisters. ಎಲ್ಲರಿಗೂ ನಮಸ್ತೆ ಬ್ರದರ್ ಸಿಸ್ಟರ್ ನಮಸ್ತೆ. ಮಂಜುನಾ ಸ್ಟಾರ್, ಆಯ್ತಾ ಸ್ಟಾರ್, ನವೀನ್ ಬ್ರದರ್, ಸಾಗರ್ ಬ್ರದರ್ ನಮಸ್ತೆ, ಶಾಂತ ಮಾಸ್ಟರ್, Namaste, brother. Good night, brother. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಎಲ್ಲ ಸಿಸ್ಟರ್ಗೂ ಬ್ರದರ್ಸ್, ಗುಡ್ ನೈಟ್. ಎಲ್ಲ ಸಿಸ್ಟರ್ ಬ್ರದರ್ಸ್ Brothers, namaste. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. Namaste, brothers. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. Good night, good night, good night, good night, good night.